ಇವನ ಮಠದ ಪರಂಪರೆ ಮಠದ ಪರಂಪರೆ ಅಂದೆ अविद्वान् अज्ञः कथं कर्मसु सज्जते इति आह न बुद्धिभेदम् आयत श्लोक न बुद्धिभेदं जनयेत् ज्ञानां कर्मसंज्ञानां जोषयेत् सर्वकर्माणि विद्वान् युक्तः समाचरन् भाष्य ओदಬೇಕು बुद्धेः भेदः बुद्धिभेदः ಬುದ್ಧಿಯನ್ನು ಒಡೆಯೋದು ಬುದ್ಧಿಯನ್ನು ಅಲುಗಾಡಿಸೋದು ಬುದ್ಧಿಯನ್ನು ಡೈವರ್ಟ್ ಮಾಡೋದು ಬೇರೆ ಕಡೆ ಚೇಂಜ್ ಮಾಡೋದು ಅದೇ ಬುದ್ಧಿಯನ್ನು ಒಡೆಯೋದು ಬುದ್ಧಿ ಏನು ಘನವಸ್ತು ಅಲ್ಲ ಬೇಲ್ದ ಹಣ್ಣು ಹೊಡಿತೀನಿ ತೆಂಗಿನಕಾಯಿ ಹೊಡಿತೀನಿ ಹಂಗೆ ಹಂಗ್ ಬುದ್ಧಿ ಹೊಡಿಯಕ್ಕಾಗಲ್ಲ ಬುದ್ಧಿಯನ್ನು ಒಡೆಯೋದು ಅಂದ್ರೆ ಬುದ್ಧಿಯನ್ನು ಅಲುಗಾಡಿಸೋದು ಅಂದ್ರೆ ಅದನ್ನ ಕರ್ಮ ಮಾರ್ಗದಿಂದ ತಪ್ಪಿಸಿ ಲೌಕಿಕ ಮಾರ್ಗಕ್ಕೆ ಪ್ರಾಕೃತಿಕ ಮಾರ್ಗಕ್ಕೆ ತಗೊಂಡ್ಬರೋದು ಬುದ್ಧಿ ಭೇದ ಹೇಳ್ತಾರೆ ಮಯಾ ಇದಂ ಕರ್ತವ್ಯಂ ಭೋಕ್ತವ್ಯಂ ಚ ಅಸ್ಯ ಕರ್ಮಣಃ ಫಲಮಿತಿ ನಿಶ್ಚಿತ ರೂಪಾಯ ಬುದ್ಧೇಃ ಭೇದನಂ ಚಾನಂ ಬುದ್ಧಿ ಭೇದ ಪ್ರಾಕೃತಿಕ ಮನುಷ್ಯ ಸಾಮಾನ್ಯ ಮನುಷ್ಯ ಏನ್ ಅನ್ಕೊಂಡಿರ್ತಾನೆ ನಾನು ಈ ಕರ್ಮ ಮಾಡ್ಬೇಕು ಕರ್ಮ ಮಾಡಿ ಇದಕ್ಕೆ ಒಂದು ಫಲ ಇದೆ ಆ ಫಲವನ್ನು ನಾನು ಅನುಭವಿಸ್ಬೇಕು ಅಂತ ಅನ್ಕೊಂಡು ಮಾಡ್ತಿರ್ತಾನೆ ಒಂದು ಕಾಮ್ಯಕರ್ಮವನ್ನು ಏನೋ ಅನ್ಕೊಂಡು ಮಾಡ್ತಿರ್ತಾನೆ ಮಾಡ್ತಾ ಇದ್ದಾಗ ಆ ನಿಶ್ಚಿತ ರೂಪವಾದಂತ ಆ ಬುದ್ಧಿಗೆ ಮಾಡೋದಲ್ಲ ಅದೆಲ್ಲ ಮಾಡಬಾರ್ದು ಅದು ತಪ್ಪು ಹಾಗೆ ಹೀಗೆ ಕಾಮ್ಯ ಮಾಡಿ ಅದನ್ನು ಬಿಡಿಸ್ಬಿಟ್ರೆ ನಿತ್ಯಕರ್ಮ ಅಂತೂ ಅವ್ನು ಮಾಡ್ತಿಲ್ಲ ಕಾಮ್ಯಕರ್ಮ ಬಿಡಿಸ್ಬಿಟ್ರೆ ಅಲ್ಲಿಗೆ ಅವನು ಲೌಕಿಕನಾಗ್ಬಿಡ್ತಾನೆ ಕಾಮ್ಯಕರ್ಮ ಮಾಡ್ತಿರ್ಲಿ ಅದನ್ನ ಕರ್ಮ ಯೋಗ ಮಾಡಪ್ಪ ಅಂತ ಹೇಳೋದು ಒಂದು ಅರ್ಥ ಇದೆ ಅದು ಮಾಡೋದಲ್ಲ ಇದು ಬೈದು ಬಿಟ್ರೆ ಇದು ಮಾಡ್ಬಿಟ್ಟು ಅದೆಲ್ಲ ಇದು ಅಂತ ಕೃಪಣಾಫಲ ಬೈದು ಬಿಟ್ರೆ ಅದನ್ನ ಬಿಟ್ಟು ಬಿಡ್ತಾನೆ ಹೊರತು ಕರ್ಮ ಯೋಗ ಮಾಡಕ್ ಹೋಗಲ್ಲ ಇದನ್ನ ನಾನು ಮಾಡಬೇಕು ಇದರ ಫಲ ಅನುಭವಿಸಬೇಕು ಅಂತ ಒಂದು ನಿಶ್ಚಿತ ರೂಪವಾದ ಬುದ್ಧಿ ಇದೆಯಲ್ಲ ಪ್ರಾಕೃತಿಕ ಸಾಮಾನ್ಯ ಜೀವನ ಅದು ಇದ್ದೇ ಇರುತ್ತೆ ಜನರ ಸ್ವಭಾವ ಒಂದು ಕ್ರಿಯೆಗೆ ಒಂದು ಫಲ ಆಗ್ಬೇಕು ಅಂತ ಅವರ ಅಪೇಕ್ಷೆ ಮಾಡು ಫಲ ಇಲ್ಲ ಅಂದ್ರೆ ಜನ ಯಾಕೆ ಮಾಡ್ಬೇಕು ಅಂತ ಕೇಳ್ತಾರೆ ಮಾಡೋದೇ ಬೇಡ ಅಂತಾರೆ ಮಾಡ್ಬೇಕು ಫಲ ಪಡ್ಕೋಬೇಕು ಅಂತ ಇದ್ದೇ ಇರುತ್ತೆ ಆಯ್ತಪ್ಪ ನೀ ಶಾಸ್ತ್ರೀಯ ಕರ್ಮವನ್ನು ಮಾಡಿ ಶಾಸ್ತ್ರೀಯ ಫಲ ಪಡ್ಕೋ ಅಂತ ಹೇಳಿ ಅದಕ್ಕೆ ಒಂದು ಅನುಮತಿ ಕೊಡೋದು ಲೌಕಿಕ ಕರ್ಮ ತಪ್ಪಿಸೋದಕ್ಕೆ ಅಷ್ಟಕ್ಕೆ ಅನುಕೂಲವಾಗುತ್ತೆ ಕ್ರಮೇಣ ಅವನು ಆ ಶಾಸ್ತ್ರೀಯ ಕರ್ಮವನ್ನು ಕರ್ಮಯೋಗ ಮಾಡೋದಕ್ಕೆ ಬದಲಾಯಿಸ್ಕೊತಾನೆ ಈಗಲೇ ಅದನ್ನು ನೀವು ಕಾಮ್ಯಕರ್ಮವನ್ನು ಮಾಡಬೇಡ ಅಂತ ತಪ್ಪಿಸಿದ್ರೆ ನಿತ್ಯ ಕರ್ಮಕ್ಕಂತೂ ಬರಲ್ಲ ಕರ್ಮಯೋಗಕ್ಕೆ ಬರಲ್ಲ ಇದನ್ನು ಬಿಟ್ಟಂಗಾಗತ್ತೆ ಹಾಗಾಗಿ ಬುದ್ಧಿಭೇದವಾಗತ್ತೆ ತನ್ನ ಜನಯೇ ನೋತ್ಪಾದಯೇತ್ ಜ್ಞಾನಾಂ ಅವಿವೇಕಿನಾಂ ಕರ್ಮಸಂಗಿನಾಂ ಕರ್ಮಣಿ ಆಸಕ್ತಾನಾಂ ಆಸಂಗವತಾಂ ಅದನ್ನು ಉಂಟು ಮಾಡಬಾರ್ದು ಆ ಬುದ್ಧಿ ಭೇದವನ್ನು ಮಾಡಬಾರ್ದು ಅಂದ್ರೆ ಅವ್ರಿಗೆ ಈ ಕರ್ಮ ಮಾಡೋದಲ್ಲ ಫಲಕ್ಕಾಗಿ ಮಾಡ್ಕೂಡುದು ಕಾಮಾತ್ಮತ ನ ಪ್ರಶಸ್ತ ಅಂತಿದೆ ಕಾಮ್ಯ ಮಾಡುದು ಕೃಪಣರು ದೀನರು ಅಲ್ಪರು ಅಂತ ಬೈದಿದ್ದಾರೆ ಅಂದ್ರೆ ಅಂತ ಹೇಳ್ಬಿಟ್ಟು ಆ ಅಜ್ಞರಾಗಿರುವ ಅವಿವೇಕಿಗಳಾಗಿರುವ ಕರ್ಮ ಕಂಡುಕೊಂಡಿರೋರು ಕರ್ಮ ಫಲಕ್ಕೆ ಆಸಕ್ತರಾಗಿರತಕ್ಕವರು ಆ ಆಸಂಗ ಉಳ್ಳವರು ಅಂದ್ಕೊಂಡವರನ್ನ ಆ ಕರ್ಮ ಮಾರ್ಗದಿಂದ ತಪ್ಪಿಸ್ಬಾರ್ದು ಬಿಡಿಸ್ಬಾರ್ದಂತೆ ಆಯ್ತು ಮಾಡಪ್ಪ ಅದನ್ನೇ ಮಾಡು ಸದ್ಯ ಕಾಲ್ತರ ಮಾಡ್ತಿಲ್ವಲ್ಲ ದುಡ್ಡಿಗಾಗಿ ಪೂಜೆ ಮಾಡ್ತಿದ್ದಾನಲ್ಲ ಅದೇ ಬೆಟರ್ ಅಂತ ಪೂಜೆ ಮಾಡಿ ಹೋಮ ಮಾಡಿ ಜಪ ಮಾಡಿ ದುಡ್ಡು ತಗೊಳ್ತೀನಿ ಪರಮಾತ್ಮ ಅಂತಂದ್ರೆ ಅದು ಇದಕ್ಕಿಂತ ಬೆಟರು ಯಾವ್ದಕ್ಕಿಂತ ಮೋಸ ಮಾಡಿ ಕಾಲ್ತರ ಮಾಡಿ ವಂಚನೆ ಮಾಡಿ ದುಡ್ಡು ತಗೊಳಕ್ಕಿಂತ ಭಗವಂತನಿಂದ ತಗೊಳ್ತೀನಿ ಅಂತ ಹೋಗ್ತಾ ಇದ್ದಾನಲ್ಲ ಅದ್ ಬೆಟರ್ ಅವ್ನಿಗೆ ಹಿಂಗ್ ಮಾಡು ಚೆನ್ನಾಗಿ ಅನುಕೂಲ ಆಗತ್ತೆ ಐಶ್ವರ್ಯ ಕೊಡ್ತಾನೆ ಪರಮಾತ್ಮ ಚೆನ್ನಾಗಿ ಒಳ್ಳೇದಾಗತ್ತೆ ಅದನ್ನೇ ಚೆನ್ನಾಗಿ ಮಾಡು ಅಂತ ಹೇಳಿ ಆ ಫಲಾಪೇಕ್ಷೆಯನ್ನು ಮಾಡ್ತಿರೋ ಕರ್ಮದಲ್ಲೇ ಶ್ರದ್ಧೆ ಬರುವ ಹಾಗೆ ಮಾಡಿ ಅದನ್ನ ಚೆನ್ನಾಗಿ ಮಾಡಿಸ್ಬೇಕೇ ಹೊರತು ಬಿಡಿಸ್ಬಾರ್ದು ಕಾಲಕ್ರಮೇಣ ಅವನಿಗೆ ಅನ್ಸತ್ತೆ ಮಾಡ್ತಾ 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 ಏನು ಇಷ್ಟು ದೊಡ್ಡ ಪರಮಾತ್ಮನ ಇಷ್ಟು ಚಿಕ್ಕದಾದ ಫಲಕ್ಕಾಗಿ ನಾನು ಉಪಯೋಗಿಸ್ಕೊತಾ ಇದ್ದೀನಲ್ಲ ನಾನು ಎಂತ ದೊಡ್ಡ ಅಂತ ಅವನಿಗೆ ಅನ್ಸುತ್ತೆ ಅಂತ ಜಗದೀಶ್ವರನ ಅಂತ ದೊಡ್ಡ ಫಲಕ್ಕೆ ಉಪಯೋಗಿಸ್ಕೋಬೇಕೇ ಹೊರತು ಸುಮ್ಮನೆ ಮಹಾರಾಜ ಹೋಗಿ ನಿಶ್ಚಯ ಕೇಳಂಗ ಆಗ್ಬಾರ್ದು ಅಂತ ಕಾಲಕ್ರಮೇಣ ಅವನಿಗೆ ಅನ್ಸತ್ತೆ ಅದು ಸದ್ಯಕ್ಕೆ ಆರಂಭದಲ್ಲಿದ್ದಾಗ ಅದನ್ನ ಬಿಡಿಸ್ಬಿಟ್ರೆ ಅದನ್ನ ಬಿಟ್ಟು ಬಿಡ್ತಾನೆ ಹೊರತು ಕರ್ಮಯೋಗಕ್ಕೂ ಬರಲ್ಲ ಜ್ಞಾನ ಸಾಂಖ್ಯ ಮಾರ್ಗಕ್ಕೂ ಬರಲ್ಲ ಕಿನ್ನು ಕುರಿಯಾದ
ಹಾಗಾದ್ರೆ ಏನ್ ಮಾಡ್ಬೇಕು? ಬಿಡಿಸ್ಬಾರ್ದು, ಬುದ್ಧಿಭೇದ ಮಾಡಬಾರ್ದು. ಏನ್ ಮಾಡ್ಬೇಕು ಅಂದ್ರೆ ಜೋಷಯೇ ಕಾರಯೇ ಸರ್ವಕರ್ಮಾಣಿ ವಿದ್ವಾನ್ ಸ್ವಯಂ ತದೇವ ಅವಿದುಷಾಂ ಕರ್ಮ ಯುಕ್ತ ಅಭಿಯುಕ್ತ ಸಮಾಚರನ್. ಮತ್ತೇನ್ ಮಾಡ್ಬೇಕು ಅಂದ್ರೆ ಪ್ರೇರಿಸ್ಬೇಕಂತೆ, ಎನ್ಕರೇಜ್ ಮಾಡ್ಬೇಕಂತೆ, ಉತ್ತೇಜನ ಕೊಡ್ಬೇಕಂತೆ. ಮಾಡು, ಚೆನ್ನಾಗಿ ಮಾಡು, ಭಕ್ತಿಯಿಂದ ಮಾಡು, ಏಕಾಗ್ರತೆಯಿಂದ ಮಾಡು, ನಿಯಮದಿಂದ ಮಾಡು, ಉಪವಾಸ ಇದ್ದು ಮಾಡು, ಪರಮ ಪ್ರೇಮ ಇಟ್ಕೊಂತ ಹೇಳಿ ಜಾಸ್ತಿ ಅದ್ರ ಬಗ್ಗೆ ಒತ್ತು ಕೊಡ್ಬೇಕಂತೆ ಅವನಿಗೆ. ಎಲ್ಲಾ ಕರ್ಮವನ್ನು ಮಾಡು ಅಂತ ಹೇಳ್ಬಿಟ್ಟು ತಾನು ವಿದ್ವಾಂಸನಾಗಿ ತಿಳಿದವನಾಗಿ ತಾನು ಮಾಡ್ಬೇಕಂತೆ. ತಾನು ಮಾಡುವಾಗ ಅವನ ಹೃದಯ ಬೇರೆ ತರ ಇರುತ್ತೆ. ಹೃದಯ ಇವನು ಗೊತ್ತಾಗಲ್ವಲ್ಲ. ಯಜ್ಞನಿಗೆ ಕರ್ಮಾಸಕ್ತನಾದವನಿಗೆ, ಫಲಾಸಕ್ತನಾದವನಿಗೆ, ಜ್ಞಾನಿಯಾದ ವಿವೇಕಿಯ ಹೃದಯ ಗೊತ್ತಾಗಲ್ಲ. ವಿವೇಕಿಯು ಅವನ್ ಮಾಡ್ಸೋಕ್ಕೋಸ್ಕರವಾಗಿ ಅವನಂತೆ ಮಾಡ್ತಾನೆ. ಆದ್ರೆ ಅವನದೆಲ್ಲ ತತ್ವಜ್ಞಾನಿ ಆಗಿದ್ರೆ ಲೋಕ ಸಂಗ್ರಹ ಆಗಿರುತ್ತೆ. ಇಲ್ಲ ವಿವೇಕಿಯಾಗಿ ಕರ್ಮಯೋಗಿಯಾಗಿದ್ರೆ ಅವನು ಫಲ ಇದ್ರೆ ಅಷ್ಟೇ ನಿಷ್ಕಾಮ ಬುದ್ಧಿಯಿಂದ ಮಾಡ್ತಾ ಇರ್ತಾನೆ, ಕರ್ಮಯೋಗ ಮಾಡ್ತಾ ಇರ್ತಾನೆ. ಅವನಿಗೆ ಭಗವಂತನ ಮೇಲೆ ಪ್ರೇಮ. ಕಾಮಿಕರಿಗೆ ದುಡ್ಡು ಮೇಲೆ, ಮಕ್ಕಳ ಮೇಲೆ, ಆರೋಗ್ಯ ಪ್ರೇಮ ಯಾವುದ್ರ ಮೇಲೋ ಅದಕ್ಕೆ ಕೈ ಕರ್ಮ. ಈ ಕಾಮಿಗಳಿಗೆ ಅಂದ್ರೆ ಕಾಮಿಕರ್ಮ ಮಾಡುವವರಿಗೆ ಭಗವಂತ ಮೀಡಿಯೇಟರ್ ಆಗ್ತಾನೆ. ಅದು ಕರ್ಮಯೋಗ ಮಾಡುವವರಿಗೆ ಭಗವಂತನೇ ಪ್ರೈಮ್ ಆಗ್ತಾನೆ, ಅದೇ ಪ್ರಧಾನ ಆಗ್ಬಿಡ್ತಾನೆ, ಮುಖ್ಯ ಆಗ್ಬಿಡ್ತಾನೆ, ದಲ್ಲಾಳಿ ತರ ಆಗ್ಬಿಡ್ತಾನೆ ಪರಮಾತ್ಮ. ಕಾಮ್ಯಕರ್ಮದವರಿಗೆ ದಲ್ಲಾಳಿಯವರಿಗೆ ಹೇಗೆ ಇನ್ನೊಬ್ರು ಮಾಡ್ಕೊಡ್ತಾರೆ, ಕಮಿಷನ್ ಬರುತ್ತೋ ಆ ರೀತಿ ಪರಮಾತ್ಮದಿಂದ ಏನೋ ಒಂದು ಲಾಭ ಪಡ್ಕೊಳ್ತೀನಿ ಅಂತ ಹೇಳಿ ಪರಮಾತ್ಮ ಬೇಡ ಅವರಿಗೆ. ಪರಮಾತ್ಮನ ಅಂಗಡಿಯಲ್ಲಿರುವಂತಹ ವಸ್ತು ಬೇಕು. ಅಲ್ಲಿ A to Z ಇದೆ, ಮಕ್ಕಳಿದ್ದಾರೆ, ಐಶ್ವರ್ಯ ಇದೆ, ಆರೋಗ್ಯ ಇದೆ, ಅಧಿಕಾರ ಇದೆ, ಇಂಥದ್ದಿಲ್ಲ ಅಂತಿಲ್ಲ ಪರಮಾತ್ಮನ ಅಂಗಡಿಯಲ್ಲಿ. ಅದೇ ಅವರಿಗೆ ಆ ಓನರ್ ಬೇಡ, ಆ ಓನರ್ಗೆ ಸೇರಿದ್ರೆ ಪಲ್ಬೇಕು. ಅದು ಕರ್ಮಯೋಗಿಗೆ ಓನರ್ ಬೇಕು. ಕರ್ಮಯೋಗಿ ಅಲ್ಲ, ಅವನನ್ನು ಮೂಲಕ್ಕೆ ಕೈ ಹಾಕ್ಬಿಡ್ತಾನೆ. ಅವನು ಹಡಗು ಹೊಡಿಬೇಕು ಅಂತ ಹೇಳಿ ಪರಮಾತ್ಮನ್ನೇ ಹೊಡ್ಕೊಳಕ್ ಹೊರಟಿದ್ದಾನೆ ಅವನು. ಅದು ಅವನ ಮೇಲವನು ಆ ಭಗವಂತನ ಮೇಲೆ ಪ್ರೇಮ ಇಟ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಅವ್ನು ಗೊತ್ತು ಅದು ಪರಮಾತ್ಮ ಸಿಕ್ಬಿಟ್ರೆ ಎಲ್ಲ ಸಿಕ್ಬಿಡತ್ತೆ ಅಂತ. ಇವನಿಗೆ ದುಡ್ಡು ಬೇಕು, ದುಡ್ಡೊಂದೇ ಸಿಗುತ್ತೆ, ಇನ್ನೊಂದು ಸಿಗಲ್ಲ. ಮಕ್ಳು ಬೇಕು, ಮಕ್ಕಳೊಂದೇ ಸಿಗುತ್ತೆ, ಇನ್ನೊಂದು ಸಿಗಲ್ಲ. ಅದನ್ನ ತಗೊಂಡ್ಬಿಟ್ರೆ ಎಲ್ಲ ತಗೊಂಡಂಗಾಗತ್ತೆ ಅಂತ ಹೇಳಿ ಅವನು ಅದನ್ನ ಮಾಡ್ತಾನೆ. ಆದ್ರೂ ಅವನ ಮಾತ್ರ ಅಜ್ಞಾನ ಬಿಡಿಸ್ಬಾರ್ದು. ಜೋಶಿಯದನ್ನು ಕಾರಯೇ ಮಾಡಿಸ್ಬೇಕು, ಪ್ರೇರಣೆ ಕೊಡ್ಬೇಕಂತ, ಉತ್ತೇಜನ ಎನ್ಕರೇಜ್ ಮಾಡಿ ಹುರಿದುಂಬಿಸ್ಬೇಕು. ಹುರಿದುಂಬಿಸಿ ಚೆನ್ನಾಗಿ ಮಾಡೋ, ಶ್ರದ್ಧೆಯಿಂದ ಮಾಡೋ, ನಿಯಮದಿಂದ ಮಾಡು, ಕಾಫಿನೂ ಕುಡಿಬೇಡ, ತಿನ್ಬೇಡ, ಚೆನ್ನಾಗಿ ಮಾಡು ಅಂತ ಹೇಳಿ ಮಾಡ್ಬೇಕಂತೆ. ಅವಾಗ ನೋಡಿ ನಿನ್ ಫಲ ಚೆನ್ನಾಗತ್ತೆ ಅಂತ. ಅವಿದ್ವಾನ್ ಅಜ್ಞ ಕಥಂ ಕರ್ಮಸು ಸಜ್ಜತೆ ಆಹಾ. ತತ್ವವನ್ನು ಅರಿಯದವನು, ಅದು ಕರ್ಮಯೋಗದ ಮರ್ಮವನ್ನು ಅರಿಯದವನು. ಎರಡು ತಗೋಬಹುದು. ವಿದ್ವಾಂಸಕ್ಕೆ ಅರ್ಥ ಕರ್ಮಯೋಗ ಪ್ರಕರಣವಾದ ಕರ್ಮಯೋಗದ ರಹಸ್ಯ ಅರಿಯದವನು ಅಂತ ತಗೋಬಹುದು. ಇನ್ನು ಪರಮಾರ್ಥವನ್ನು ಅರಿಯದವನು ಹೇಳಲೇಬೇಕಾಗಿಲ್ಲ. ಕರ್ಮಯೋಗಿಯೇ ಪರಮಾರ್ಥವನ್ನು ಅರಿಯದವನು. ಕರ್ಮಯೋಗದ ರಹಸ್ಯವನ್ನು ಅರಿಯದವನು ಯಾವ ರೀತಿ ಕರ್ಮ ಮಾಡ್ತಾನೆ, ಅವನು ಹೇಗೆ ಅಡ್ಕೊಂಡಿರ್ತಾನೆ ಅಂತ ಕೇಳಿದ್ರೆ, ಜಗತ್ತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಂ ಇತಿ ಮನ್ಯತೆ. ಮನಜ್ಞಾನ ಮನ್ಯತೆ. ಕ್ರಿಯಮಾಣಾನಿ ಹೇಗೆ ರೂಪ? ಅದು ಗೊತ್ತಾಗಲ್ಲ. ಕರ್ಮಣಿ ಶಾನಚ್ಚು, ಅದು ಇದು ನಿಜಂತ. ಕರ್ಮಣಿ ಅಲ್ಲ, ನಿಜಂತು. ಕ್ರಿಯತೆ ಕ್ರಿಯಮಾಣ, ಮಾಡಲ್ಪಡುತ್ತಿರುವ. ನಿಚ್ಚು, ಕರ್ಮಣ ನಿಚ್ಚಾಗಿದೆ. ಕಾರ್ಯಮಾನವಿದೆ, ಕ್ರಿಯಮಾನವಿದೆ. ಮಾಡಬಹುದು. ಕಾರ ಇತಿ ಅನ್ಯಂತಲ್ಲಿ ನಿಚ್ಚು. ಕ್ರಿಯತೆ ಕಾರ್ಯತೆ ಕಾರ್ಯಮಾನ, ಕ್ರಿಯಮಾಣ, ಕ್ರಿಯತೆ ಕ್ರಿಯಮಾಣ. ಇದು ಕರ್ಮಣಿ ಅಷ್ಟೇ, ಕರ್ಮಣಿ ನಿಚ್ಚಿಲ್ಲ. ಅಷ್ಟೇ. ಕಾರ್ಯಮಾನನಿದೆ, ಕರ್ಮಣಿ ನಿಚ್ಚಾಗ್ತಿತ್ತು. ಕಾರ್ಯಮಾನನೇ ಅಲ್ಲ, ಕ್ರಿಯಮಾಣನೇ ಇದೆ. ಕ್ರಿಯತೆ ಕ್ರಿಯಮಾಣ, ಕರ್ಮಣಿ ಶಾನಚ್ಚು. ಪ್ರಕೃತಿಯ ಗುಣ, ಪ್ರಕೃತಿಯ ಗುಣಗಳು, ಗುಣಗಳೆಲ್ಲ ಪ್ರಕೃತಿಯಿಂದ ಏನ್ ಗೊತ್ತಾ? ಪ್ರಧಾನ ಅವ್ರು ಹೇಳೋದು
ನಾವು ಅವ್ಯಾಕೃತ ಅವ್ಯಕ್ತ ಅಂತೀವಿ, ಅದನ್ನು ಪ್ರಕೃತಿಯಿಂದ ಹೇಳ್ತೀವಿ. ಬೀಜಾವಸ್ಥೆ ಹೌದು, ಅವರು ಅದಕ್ಕೆ ಪ್ರಧಾನ ಹೆಸರು ಕೊಟ್ಟಿದ್ದಾರೆ. ಪ್ರಧಾನ ಪ್ರಕೃತಿ, ಮೂಲ ಪ್ರಕೃತಿ, ನಾವು ಅದನ್ನು ಮಾಯಾ, ಆಕಾಶ, ಅವ್ಯಾಕೃತ, ಅವ್ಯಕ್ತ, ಮಹಾಶಕ್ತಿ ಅಂತೆಲ್ಲ ಕರಿತೀವಿ. ಅರ್ಥ ಒಂದು ಅದು ಅವರು ಮೂರು ಸಾಮ್ಯವಾಗಿರುತ್ತೆ, ಸತ್ಯವಾಗಿರುತ್ತೆ ಅಂತ ಹೇಳ್ತಾರೆ ಆ ಬೀಜ. ನಾವು ಅವಿದ್ಯಾ ಕಲ್ಪಿತ ಈಶ್ವರಾಧೀನ ಅಂತ ಹೇಳ್ತೀವಿ. ಅದನ್ನು ಹೇಳೋದು. ಮತ್ತು ಪ್ರಕೃತಿಯ ಗುಣಗಳು ಸತ್ಯ ರಜಸ್ಸು ತಮಸ್ಸು ಅಂತ ಇದೆಯಲ್ಲ, ಅದು ಅದರ ಸಾಮ್ಯಾವಸ್ಥೆ ಪ್ರಕೃತಿ, ವ್ಯಕ್ತಾವಸ್ಥೆಯ ಗುಣಗಳು. ಆ ಗುಣಗಳಿಂದಲೇ ಕರ್ಮ ನಡೀತಾ ಇರೋದು. ಯಾಕಂದ್ರೆ ಗುಣಗಳು ಚಲಾತ್ಮಕ ಗುಣ ಅಂತ, ಗುಣಗಳ ಸ್ವಭಾವವೇ ಚಲಾತ್ಮಕವಾಗಿದೆ. ಪ್ರತಿಕ್ಷಣಕ್ಕೂ ಅದು ಚೇಂಜ್ ಆಗ್ತಾನೆ ಹೀಗೆ ಆಡ್ತಾನೆ ಅಂತೆ. ಏನ್ ಮಾಡುದು ಒಂದು ಸೆಕೆಂಡ್ ನಿಲ್ಲ ಗುಣಗಳ ಸ್ವಭಾವವೇ ವಿಕ್ರಿಯಾತ್ಮಕ. ಪ್ರಾಣ ಸ್ವಭಾವ ಹೇಗೋ ಗುಣ ಸ್ವಭಾವವೂ ಅದೇ. ಪ್ರಾಣ ಗುಣಗಳೊಳಗೂ ಇದ್ದಾನೆ, ಅದಿದ್ದು ಸೂಕ್ಷ್ಮ ಪ್ರಾಣ. ಅದು ವೈದಿಕ ಭಾಷೆ. ಇವರು ಅವೈದಿಕತಾನೆ ಸಾಂಖ್ಯರು, ಆದ್ರೆ ಅವರು ಗುಣವನ್ನೇ ಮೇನ ತಗೋತಾರೆ. ಆ ಗುಣಗಳ ಕಾರ್ಯವಾಗಿದೆ ಪಂಚಭೂತ. ಹಾಗಾಗಿ ಪಂಚಭೂತವೂ ಸ್ಥಿರವಾಗಿರಲ್ಲ, ಪ್ರತಿಕ್ಷಣಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಆ ಪಂಚಭೂತಗಳ ಕಾರ್ಯವಾಗಿದೆ ದೇಹೇಂದ್ರಿಯ ಮನೋಬುದ್ಧಿ, ಹಾಗೆ ಅದು ಸ್ಥಿರವಾಗಿರಲ್ಲ, ಅದು ಚಲಾತ್ಮಕವಾಗಿ ಇರುತ್ತೆ. ಕಾರಣ ಯಾವಾಗ ಚಲಾತ್ಮಕವಾಯಿತೋ ಕಾರ್ಯವು ಚಲಾತ್ಮಕವಾಗಿ ಇರುತ್ತೆ. ಗುಣಗಳೇ ಚಲಾತ್ಮಕವಾದ ಮೇಲೆ ಗುಣಗಳ ಕಾರ್ಯವಾದ ಪಂಚಭೂತವಾಗಲಿ ದೇಹೇಂದ್ರಿಯ ಮನೋಬುದ್ಧಿ ಆಗಲಿ ಪ್ರತಿಯೊಂದು ನಾಮರೂಪಗಳು ಪ್ರತಿಕ್ಷಣಕ್ಕೂ ಚಲಾತ್ಮಕವಾಗಿ ಇರುತ್ತೆ. ಅದರಿಂದ ನಡೀತಾ ಇರೋದು ಕ್ರಿಯೆ. ಇದು ವಸ್ತುಸ್ಥಿತಿ, ಇದು ರಿಯಲ್ ಫ್ಯಾಕ್ಟು. ಕ್ರಿಯೆಯು ಗುಣಗಳಿಂದ ಮಾಡಲ್ಪಡುತ್ತಿವೆ. ಸರ್ವಶಃ ಸರ್ವ ಪ್ರಕಾರ ಎಲ್ಲಾ ರೀತಿಯಿಂದಲೂ ಗುಣಗಳ ಕರ್ಮ ಮಾಡ್ತಿರೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೂಢಾತ್ಮ ಅಹಂಕಾರದಲ್ಲಿ ಮೋಹಗೊಂಡಂತಹ ಪುರುಷನು ಮೂಢ ಆತ್ಮ ಅಂತಃಕರಣ ಯಸ್ಯ. ಅಹಂಕಾರದಲ್ಲಿ ಅಂದ್ರೆ ನಾನು ಅನ್ನುವಂತಹ ಒಂದು ಪರಿಚ್ಛಿನ್ನ ಅಭಿಮಾನದಲ್ಲಿ ತಾದಾತ್ಮ್ಯ ಹೊಂದಿರತಕ್ಕಂತಹ ಅಂತಃಕರಣ ಉಳ್ಳವನಾದ ಒಬ್ಬ ಜೀವ, ಅವನು ಅಹಂಕರ್ತ ಆಯ್ತು ಮನ್ಯತೆ, ನಾನೇ ಮಾಡುವನು ಅಂದ್ಕೊಳ್ತಾನೆ. ನಿಜವಾಗಿ ನಾನೆಂಬುದು ಒಂದು ರೀತಿ ಪರಿಚ್ಛಿನ್ನ ರೂಪವೇ, ಅದು ಗುಣದ ಒಂದು ವಿಶೇಷವೇ. ಅದು ನಾನೆಂಬುದೊಳಗೆಲ್ಲ ಹಾಸು ಹೊಕ್ಕಾಗಿರೋ ಒಂದು ಚೈತನ್ಯ ಇದೆ, ಅದು ಪರಮಾತ್ಮ ರೂಪ. ಅದು ಆ ಚೈತನ್ಯ ರೂಪ ಜೀವರೂಪ ಇದೆಯಲ್ಲ, ಜೀವರೂಪ ನಾವು ಕರೆಯೋದು ಪರಮಾತ್ಮ ರೂಪವನ್ನ, ಪ್ರಾಣಾಭಿಮಾನವನ್ನ, ಅಂತಃಕರಣಾಭಿಮಾನವನ್ನ. ಅದೇ ಜೀವ ವಸ್ತುತಃ ಅವನು ಪರಮಾತ್ಮನೇ. ಹೇಗೆ ಘಟಾಕಾಶದೊಳಗಿರೋ ಆಕಾಶ ಮಹಾಕಾಶವೆಯೋ, ಆ ಬುದ್ಧಾದಿ ಉಪಾಧಿಗಳ ಅನುಗಿತವಾದ ಚೈತನ್ಯ ಪರಮಾತ್ಮನೇ ಅದು. ಆದ್ರೆ ಆ ಅಭಿಮಾನ ಪಟ್ಕೊಂಡಾಗ ಅದು ಜೀವ, ಸಂಸಾರಿ, ಕರ್ತಾಭೋಕ್ತ, ವಿಜ್ಞಾನಾತ್ಮ ಅಂತ ಹೆಸರು ತಗೊಳ್ತಾನೆ. ಆ ಅಭಿಮಾನದಿಂದಲೇ ನಾನು ಅಹಂಕರ್ತ ಆಯ್ತು ಮನ್ಯತೆ, ನಾನು ಮಾಡುವನು ಅಂತ. ಆ ಅಭಿಮಾನವೇ ಅವನ ಸಂಘಕ್ಕೆ ಬಂಧ ಕಾರಣ. ಸಂಘ ಉಂಟಾಗಿ ಸಂಘದಿಂದ ಕರ್ಮ ಮಾಡಿ ಬಂಧ ಉಂಟಾಗಿ ನಿಜವಾಗ ಆಗಿರಲ್ಲ. ಸಂಘವಾಗಲಿ ಬಂಧವಾಗಲಿ ನಿಜವಾಗ ಆಗಿರಲ್ಲ, ಆಗಿದೆ ಅಂತ ನೀವು ಅನ್ಕೊಂಡ್ಬಿಡ್ತಾರೆ. ವಸ್ತುತಃ ಜೀವನಿಗೆ ಸಂಘವೂ ಇಲ್ಲ, ಕರ್ಮವೂ ಇಲ್ಲ, ಕರ್ಮಫಲದ ಬಂಧವೂ ಇಲ್ಲ. ಯಾವಾಗಲೂ ಜೀವನು ಯಾವಾಗ ಅಂಟ್ಕೊಳ್ದೇವನೆ, ಜೀವನೇ ಅಂಟ್ಕೊಳ್ದೇ ಇದ್ಮೇಲೆ ಇನ್ನು ಪರಮಾತ್ಮ ಅಂಟ್ಕೊಳ್ದೇ ಏನು ಹೇಳಲೇಬೇಕಾಗಿಲ್ಲ. ಜೀವನಿಗೆ ಇಲ್ಲ ಅಂತ ಇದ್ದಾರೆ ಸುಖ ದುಃಖಾದಿಗಳು, ಪರಮಾತ್ಮನಿಂದ ಬರುತ್ತೋ ಅಂತ. ಜೀವನಿಗಿದೆ ಅನ್ನೋದೇ ಅವಿದ್ಯಾ ಕಲ್ಪಿತ. ಜೀವನೇ ಭ್ರಾಂತಿಯಿಂದ ನನಗೆ ಸುಖ ದುಃಖ ಅನ್ಕೋತಾ ಇದ್ದಾನೆ. ಅಮ್ಮಯ್ಯ, ಹಲೋ. ಕಾಪಿಲ ಸಾಂಖ್ಯವನ್ನಿಟ್ಕೊಂಡ್ರೆ ಪ್ರಕೃತಿಯಿಂದ ಆಗಿದೆ ಅಂತ, ಇಲ್ಲ ಅಂದ್ರೆ ಅವಾಗ ಕಾರಣ ಚಡ್ಪಡಿಸೋದ್ರಿಂದ ಕಾರ್ಯವು ಚಡ್ಪಡಿಸುತ್ತೆ, ಬದಲಾವಣೆ ಆಗತ್ತೆ ಅಂತ. ಹೌದು ಹೌದು. ವೈದಿಕ ಇದನ್ನಿಟ್ಕೊಂಡ್ರೆ, ವೇದದ ಇದನ್ನಿಟ್ಕೊಂಡ್ರೆ ಸೃಷ್ಟಿ ಆಗೇ ಇಲ್ಲ, ತೋರಿಕೆ ಅಂತ ಇಟ್ಕೊಂಡಾಗ ಕಾರಣಕ್ಕೂ ಕಾರ್ಯಕ್ಕೂ ಸಂಬಂಧವೇ ಇಲ್ಲ ಅಲ್ಲಿ. ಖಂಡಿತ ಹೌದು, ಕರೆಕ್ಟ್. ಸಾಂಖ್ಯರ ಪ್ರಕಾರವಾಗಿ ಗುಣಗಳ ಕಾರ್ಯವಾಗಿದೆ ಈ ಜಗತ್ತು. ಇದು ನಾವು ಅಷ್ಟೊಪ್ಪೋದಿವೆ, ಪ್ರಕೃತಿಯ ವಿಕಾರವೆಂದಿವೆ. ನಾವು ಅವ್ಯಾಕೃತದ ಕಾರ್ಯವೇ ವ್ಯಾಕೃತ ಜಗತ್ತು ಅಂತೀವಿ. ಆ ವ್ಯಾಕೃತ ಜಗತ್ತಲ್ಲಿ ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಪಂಚಭೂತಗಳು ಆದಿದೈವಿಕ. ಆ ಪ್ರಾಣಾದಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳ ಅಭಿಮಾನ ಪಟ್ಕೊಂಡ ಚೇತನಕ್ಕೆ ಹೆಸರು ಜೀವ ಅಂತ. ಅಭಿಮಾನ ಪಟ್ಕೊಂಡ್ರೆ ಚೇತನ ಪರಮಾತ್ಮನೇ ಅವನು. ಅಲ್ಲ ಅಹಂ ಅನ್ನೋದಿದೆಯಲ್ಲ, ಆ ಅಹಂ ಅನ್ನೋದು ಬಹಳ ಹತ್ತಿರವಾದಂತಹ ಒಂದು ರೂಪ ಸ್ವರೂಪಕ್ಕೆ. ಅದರಲ್ಲಿ ಆ ವಿಕ್ರಿಯಾತ್ಮಕ ಇದಂ ರೂಪ ಪರಿಚ್ಛಿನ್ನತ್ವ ಅಂತಃಕರಣಾದಿ ಸಂಬಂಧ ಬಂದಿದೆ. ಅಲ್ಲಿರುವ ಪ್ರಿಯತ್ವ ಚೇತನತ್ವ ಸೂಕ್ಷ್ಮತ್ವ ಆತ್ಮದಿಂದ ಬಂದದ್ದು. ಅಲ್ಲಿ ಮೂರು ಇದೆ.
ಪ್ರಿಯತ್ವ, ಚೇತನತ್ವ, ಆತ್ಮತ್ವ ಇದೆ, ಸೂಕ್ಷ್ಮತ್ವ ಅಂದ್ರೆ ಅದು ಪರಮಾತ್ಮದು. ಅಲ್ಲಿ ಪರಿಚ್ಛಿನ್ನತ್ವ, ದೃಶ್ಯತ್ವ ಇದೆಯಲ್ಲ, ನಾನು ಗೊತ್ತಾಗತ್ತೆ, ನಾನು ಅದು ವಿಕ್ರಿಯಾತ್ಮಕವಾಗಿದೆ, ಅದು ಬುದ್ಧಿ ಸಂಬಂಧ ಬಂದಿದೆ, ಬುದ್ಧಿ ಅಂತಃಕರಣ ಸಂಬಂಧ ಅದು ಬಂದವು. ವಸ್ತುತಃ ಅದಕ್ಕೆ ದೃಶ್ಯತ್ವ ಇಲ್ಲ, ಆಮೇಲೆ ಪರಿಚ್ಛಿನ್ನತ್ವ ಇಲ್ಲ, ವಿಕ್ರಿಯಾತ್ಮತ್ವ ಇಲ್ಲ, ಸಂಸಾರಿ ಅಲ್ಲ ಅವನು ಸಾಕ್ಷಾತ್ ಪರಮೇಶ್ವರನೇ ಅವನು. ಅವನಿಗೆ ಈ ಅಭಿಮಾನದಿಂದ ಅದಾದಂಗೆ ಕಾಣ್ತಾ ಇದೆ. ಹಾಗಾಗಿ ಅಹಂಕಾರ ವಿಮೂಢ, ಅಹಂಕಾರೇ ವಿಮೂಢ ಅಂತ ಸಮಾಸವನ್ನ. ಅಹಂಕಾರಸ್ಯ ವಿಮೂಢ ಅಲ್ಲ, ಅಹಂಕಾರ ಅನ್ನುವ ಒಂದು ಆ ವಿಷಯದಲ್ಲಿ ಮೂಢ ಅಂತ. ಅಹಂಕಾರ ಇಲ್ಲ ಅವನಿಗೆ, ನಾನೆಂಬುದಿಲ್ಲ, ಅದು ತಾನಾದ ರೂಪ. ಅದು ನಾನು ಪಟ್ಕೊಂಡಪ್ಪ, ಸಿಕ್ಕಾಕೊಂಡ. ನಾನು ಬಂದ್ ಕೂಡಲೇನೆ ಅದು ನಾ ಅನ್ನುವಂತಹ ಅನುಭವವು ನು ಅಂತ ಅನಾತ್ಮವು ಸೇರಿ ನಾನು ಆಗಿದೆ. ತೆಗೆದುಹಾಕಬೇಕಾದ ಅನಾತ್ಮಾಂಶವೂ ಇದೆ, ಒಳಗಿನ ಸ್ವರೂಪಭೂತವಾದ ತಾನಾದ ಆತ್ಮಾಂಶವೂ ಇದೆ. ಆತ್ಮಾಂಶ ಅನಾತ್ಮಾಂಶ ಸೇರ್ಕೊಂಡು ನಾನು ಅಂತ ಆಗ್ತಿದೆ. ಆ ನಾನು ಅನ್ನೋದನ್ನ ಆ ಸೀಕ್ರೆಟ್ ಭೇದ ಮಾಡೋದಿದೆಯಲ್ಲ, ಅದೇ ಆತ್ಮಜ್ಞಾನ ತತ್ವಮಸಿ ವಾಕ್ಯಾರ್ಥ. ಅದು ಭಾರಿ ಸೂಕ್ಷ್ಮ, ಭಾಳ ವಿವೇಕಿಗೂ ಇದಾಗೋದು ಕಷ್ಟ. ನಮ್ಮ ಅನುಪಮ ಅಂತವ್ರು ತಿಳ್ಕೊಂಡ್ಬಿಡ್ತಾರೆ, ಬಾಕಿ ಕಷ್ಟ. ಕರ್ತ ಅಹಮಿತಿ ಮನ್ಯತೆ, ಅವನು ನಾನು ಕರ್ತ ಅಂತ ಹೇಳಿ ಅಭಿಮಾನ ಪಟ್ಕೊಂಡ್ಬಿಡ್ತಾನೆ ಎಂದು. ಪ್ರಕೃತಿ ಪ್ರಕೃತಿ ಪ್ರಧಾನಂ ಸತ್ವರಜಸ್ತಮಸಾಂ ಗುಣಾನಾಂ ಸಾಮ್ಯಾವಸ್ಥಾ. ಇದು ನೋಡಿದ್ರೆ ಸೂತ್ರ ಭಾಷೆಕಾರರು ಇವ್ರಿಗೂ ಸಂಬಂಧ ಇಲ್ಲ ಅನ್ಸುತ್ತೆ. ಈ ಸೂತ್ರ ಭಾಷೆಕಾರರು ಏನ್ ಮಾಡಿದ್ರು ಸಾಂಖ್ಯರನ್ನ ಯಾವ ಅಂಶನೂ ತಗೊಳ್ಳೋದೇ ಇಲ್ಲ, ತುಂಬಾ ಹೆಜ್ಜೆಜು ಕಂಡು ಮಾಡ್ತಾರೆ. ಇವರು ಅವರ ಈ ಪ್ರಕ್ರಿಯೆಯನ್ನು ಬಲಮಟ್ಟಿಗೆ ಫಾಲೋ ಮಾಡ್ತಾರೆ. ಪ್ರಕೃತಿಯಿಂದ ಪ್ರಧಾನ. ಇವರು ಸೂತ್ರ ಭಾಷೆಗೆ ಕೊಟ್ಟಿದ್ದೆ ಪ್ರಕೃತಿ ನಾಮ ಅವ್ಯಾಕೃತ ಅಂತಿದ್ರು, ಅವ್ಯಾಕೃತ ಅವ್ಯಕ್ತ ಅಂತಿದ್ರು, ಪ್ರಧಾನ ಅಂತ ಹೇಳ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಈಖ್ಯತೆಯನ್ನ ಶಬ್ದವನ್ನು ಶುರು ಮಾಡ್ಬಿಡ್ತಾರೆ, ಅಶಬ್ದ ಅಂದ್ಬಿಟ್ಟವರು. ಶ್ರುತಿಯಲ್ಲಿ ಇಲ್ಲ, ನಮ್ಮ ಇದ್ರಲ್ಲಿ ಹೇಳಿಲ್ಲ. ಆನುಮಾನಿಕ ಅಲುಗಳ ಖಂಡನೆ ಮಾಡುದು, ಹೆಜ್ಜೆಜ್ಜೆಗೂ ಸೂತ್ರವಾಗಿ ಸಾಂಖ್ಯನೇ ಖಂಡನೆ ಮಾಡುದು. ಇವರು ಪ್ರಕೃತಿಯಿಂದ ಪ್ರಧಾನ ಅಂದ್ರು, ಅದು ಸತ್ವಗುಣಗಳ ಸಾಮ್ಯಾವಸ್ಥಾ ಅಂದ್ರು. ಅಷ್ಟಂಶದಲ್ಲಿ ಒಪ್ಕೋಬಹುದು ಅಂತ ಇವರ ಅಭಿಪ್ರಾಯ. ಈ ಭಾಷ್ಯಕಾರರ ಅಭಿಪ್ರಾಯ, ಈ ಸತ್ಯ ಅನ್ನೋ ಅಂಶ ಬಿಟ್ಬಿಟ್ಟು ಅವಿದ್ಯಾಕಲ್ಪಿತವಲ್ಲ ಅಂತಂತಾರಲ್ಲ, ಅದಂಶ ಬಿಟ್ಬಿಟ್ರೆ ಬಾಕಿ ಅವರ ಪ್ರಕ್ರಿಯೆ ಎಲ್ಲ ಏನು ಒಪ್ಪೋದು, ಏನು ತೊಂದರೆ ಇಲ್ಲ ಅಂತಾರೆ. ತಸ್ಯಾಹ ಪ್ರಕೃತೇ ಗುಣೈಃ ವಿಕಾರೈಃ ಕಾರ್ಯಕರಣರೂಪೈಃ ಕ್ರಿಯಮಾಣಾನಿ ಕರ್ಮಾಣಿ ಲೌಕಿಕಾನಿ ಶಾಸ್ತ್ರಾಣಿ ಚ ಸರ್ವಶಃ ಸರ್ವಪ್ರಕಾರೈಃ. ಆ ಪ್ರಕೃತಿಯ ಗುಣಗಳು ಅಂದ್ರೆ ಪ್ರಕೃತಿ ಹಾಲಿಂದ ಆದ ಮೊಸರೋ, ಮಣ್ಣಿನಿಂದ ಆದ ಮಡಿಕೆನೋ, ಪ್ರಕೃತಿಯ ಆವಿಷ್ಕಾರವೇ ಆವಿರ್ಭಾವವೇ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳ ಈಕ್ವಲ್ ಪ್ರಪೋರ್ಷನ್ನೇ ಪ್ರಕೃತಿ. ಅದಕ್ಕೆ ಅವ್ಯಾಕೃತ, ಅವ್ಯಕ್ತ, ಸಾಮ್ಯ. ಅದು ವ್ಯಕ್ತವಾಯಿತು, ಏರ್ಪೇರಾಯ್ತು ಅಂದ್ಕೊಳ್ಳೇನೆ ಅದಕ್ಕೆ 3 ಹೆಸರು ಬರುತ್ತೆ, ಸತ್ವ, ರಜಸ್ಸು, ತಮಸ್ಸು ಅಂತ. ಅವುಗಳ ವಿಕಾರ ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಗಳು, ಆದಿಭೌತಿಕವಾಗಿ ಪಂಚಭೂತಗಳು, ಆದಿದೈವಿಕವಾಗಿ ಲೋಕಾಂತರವು, ದೇವತೆಗಳು ಎಲ್ಲರೂ ಅದರದ್ದೇ ವಿಕಾರ ಅಂತಾರೆ. ಭಗವಂತ ನತದಸ್ತಿ ಪೃಥಿವ್ಯಾಂಬ ದಿವಿದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿಸ್ಸಾತ್ ಸವಿರ್ಗುಣಿ. ಈ 3 ಗುಣಗಳನ್ನ ಬಿಟ್ಕೊಂಡದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಆ ಅಂಶದಲ್ಲಿ ಒಪ್ಪಿದ್ದಾನೆ. ಕಾರ್ಯಕರಣ ರೂಪ ಅಂದ್ರೆ ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ. ಇಂದ್ರಿಯ ಅನ್ನೋದು ಮನ ಬರೀ ಜ್ಞಾನೇಂದ್ರಿಯ ತಗೋಬಾರ್ದು, ಕಣ್ಣು ಅಂತ ಮನಸ್ಸು, ಬುದ್ಧಿ, ಪ್ರಾಣ ಅಷ್ಟು ತಗೊಂಡ್ಬಿಡ್ಬೇಕು. ಆತ್ಮನ್ ಬಿಟ್ಟು ಎಲ್ಲವೂ ಗುಣವಿಕಾರಗಳೇ. ಆತ್ಮನೊಬ್ಬ ಗುಣಕ್ಕೆ ಸಂಬಂಧ ಪಡೆದವನು, ಅವನೊಬ್ಬ ಗುಣಾತೀತ. ಬಾಕಿದೆಲ್ಲ ಗುಣಕ್ಕೆ ಸಿಕ್ಕಾಕೊಂಡಿದೆ, ಗುಣಕ್ಕೆ ಪಕ್ಕ ಆಗಿದೆ. ಕಾರ್ಯಕರಣ ರೂಪವಾಗಿ ಮಾಡಲ್ಪಡುವ ಉಂಟಾಗುತ್ತಿರುವ ಕರ್ಮಗಳೇನಿದೆ, ಯಾವ್ಯಾವ ಕರ್ಮ? ಲೌಕಿಕ ಕರ್ಮ ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡ್ಬೋದು, ಜಮೀನಲ್ಲಿ ಕೆಲಸ ಮಾಡಬಹುದು, ಬೇರೆ ಬಿಸ್ನೆಸ್ ಮಾಡ್ಬೋದು, ಅದು ಇನ್ನೇನೇನು ಎಲ್ಲಾ ಕೆಲಸವೂ ಕಾರ್ಯವೇ. ವೈದಿಕವಾಗಿರುವ ಅಗ್ನಿಹೋತ್ರ ಶಿವೇದ ಆಗಲಿ, ಯಜ್ಞ ಆಗಲಿ, ಸಂಧ್ಯಾದಿಗಳಾಗಲಿ, ಪೂಜಾ, ಎಲ್ಲಾ ಕರ್ಮಗಳು ಈ ಗುಣಗಳಿಂದಲೇ ಮಾಡಲ್ಪಡ್ತಾ ಇದೆ. ಗುಣಗಳೇ ಕಾರಣ ಕರ್ಮಕ್ಕೆ. ಶಾಸ್ತ್ರೀಯವಾದ ಕರ್ಮಗಳು, ಲೌಕಿಕ ಕರ್ಮಗಳು ಎಲ್ಲಾ ಪ್ರಕಾರದಿಂದಲೂ ಗುಣಗಳಿಂದಲೇ ನಡೀತಾ ಇದೆ, ಗುಣಗಳೇ ನಡೆಸ್ತಾ ಇದೆ, ಗುಣಗಳೇ ಮಾಡ. ವಾಸ್ತವವಾಗಿ ವಸ್ತುಸ್ಥಿತಿ ಹೇಳಿದ್ರೆ ಗುಣಗಳೇ ಅದಕ್ಕೆ ಕರ್ತೃಗಳು, ಗುಣಗಳಿಂದಲೇ ನಡೀತಾ ಇರೋದು, ಗುಣಗಳೇ ಅದನ್ನ ಮಾಡ್ತಾ ಇರೋದು. ಇವನು ಮಾಡ್ತಾ ಇಲ್ಲ, ಇವನ್ ಅಲ್ಲ ಇದು. ಇವನು ವಿವೇಕವಿಲ್ಲದೇನೆ
ಅದ ಸೇರ್ಕೊಂಡು ಅಭಿಮಾನ ಪಟ್ಕೊಂಡು ನಾನ್ ಮಾಡ್ತಾ ಇದ್ದೀನಿ ನಂದು ಕರ್ಮ ಅಂತ ಸಿಕ್ಕಾಕೊಂಡ್ಬಿಟ್ಟ. ಹಾಗ ಅನ್ಕೊಂಡದಿಲ್ಲೇ ಅವನು ಬದ್ಧನಾದ, ಅದರಿಂದ ಅವನು ಸಿಕ್ಕಾಕೊಂಡ. ಅಹಂಕಾರ ವಿಮೂಢಾತ್ಮ ಕಾರ್ಯಕರಣ ಸಂಘಾತ ಆತ್ಮ ಪ್ರತ್ಯಯ ಅಹಂಕಾರ. ಅಂಡ್ರೆ ಮಾಡ್ಬೇಕು. ಶಂಕರಾಚಾರ್ಯ ಪ್ರಕಾರ ಅಹಂಕಾರ ಅಂದ್ರೆ ಯಾವುದು ಅಂದ್ರೆ ಕಾರ್ಯಕರಣ ಸಂಘಾತೇ ಆತ್ಮ ಪ್ರತ್ಯಯ, ಸಂಘಾತ ಆತ್ಮ ಪ್ರತ್ಯಯ. ಕಾರ್ಯಕರಣ ಸಂಘಾತದಲ್ಲಿ ನಾನೂ ಪ್ರತ್ಯಯವೇ ಅಹಂಕಾರ. ಇನ್ನೇನು ಅದು ಅಹಂಕಾರ ಅಂದ್ರೆ. ಅಹಂಕಾರ ಅಂದ್ರೆ ಕನ್ನಡದಲ್ಲಿ ಜಂಬ ಅಂತೀವಿ ನಾವು. ಜಂಬ ಅನ್ನೋದು ಇನ್ನೂ ಹೊರಗಿನ ವಿಶೇಷವಾಗಿ ಅಭಿವ್ಯಕ್ತವಾದ ರೂಪ. ಆದ್ರೆ ನಾನು ಫೀಲಿಂಗ್ ಇದೆಯಲ್ಲ, ಅನಿಸಿಕೆ, ನಾನು ಬಾಯಲ್ಲಿ ಹೇಳದೆ ಹೋದ್ರೂ ಮನಸ್ಸಲ್ಲಿ ನಾನು ಅಂತ ಒಂದು ಫೀಲಿಂಗ್ ಆಗ್ತಾ ಇರ್ತಲ್ಲ, ಅದನ್ನೇ ಅಹಂಕಾರ ಅಂತ ಇದ್ದಾರೆ. ಇಲ್ಲಿ ನಾನ್ ಮಾಡಿದ್ದು ಹೇಗ್ ಮಾಡಿದೀನಿ ನೋಡ್ರ, ಈಗ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದೀನಿ, ಇದು ಯಾರು ಮಾಡಿ, ನಾನ್ ಮಾಡಿದ್ದು ಅಂತ ಅಲ್ಲಿ ಹೆಮ್ಮೆ ಪಟ್ಕೊಳ್ತಿದ್ಯಲ್ಲ, ಅದನ್ನ ಲೋಕದಲ್ಲಿ ಜಂಬ ಅಂತೀವಿ, ಅದನ್ನ ಅಹಂಕಾರ ಅಂತೀವಿ. ಅದು ವೇದಾಂತದಲ್ಲಿ ನಾನೆಂಬ ಅನಿಸಿಕೆ, ಒಂದು ಫೀಲಿಂಗು, ಮನಸ್ಸಿನೊಳಗೆ ಆಗುವಂತಹ ಒಂದು, ಈ ಬಾಯಲ್ಲಿ ಹೇಳ್ಕೊಳ್ದೆ ಹೋದು ಬರ್ತಾ ಇರ್ತದೆ ದಂಡಾಯಮಾನವಾಗಿ. ಯೋಚನೆ ಮಾಡುವಾಗಲೂ ನಾನು ವಿಷಯ ಮಾಡ್ತಾ ಇದ್ದೀನಿ, ಕೆಲಸ ಮಾಡುವಾಗ, ಭಾವನೆ ಮಾಡುವಾಗ, ಪ್ರತಿಯೊಂದರಲ್ಲೂ ಆ ನಾನು ಅಂಶ ಸೇರ್ಕೊಂಡೇ ಇರುತ್ತೆ. ಬಹಳ ಸೂಕ್ಷ್ಮ ಅದು. ಹಾಗೆ ದೇಹಾದಿ ಸಂಘಾತದಲ್ಲಿ ನಾನು ಪ್ರತ್ಯಯವೇ ಅಹಂಕಾರ ಅಂದ್ಬಿಟ್ಟು ಭಾಷೆಗಳು. ಕಾರ್ಯಕಾರಣ ಸಂಘಾತೆ ಸಂಘಾತಾತ್ಮ ಪ್ರತ್ಯಯ. ಸಂಘಾತ ಅಂದ್ರೆ ಗುಂಪು, ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯಗಳು, ಅವುಗಳ ಸಂಘಾತ ಅಂದ್ರೆ ಗುಂಪು, ಅವುಗಳಲ್ಲಿ ಆತ್ಮ ಪ್ರತ್ಯಯ ಅಂದ್ರೆ ನಾನೆಂಬ ಅರಿವು, ಒಂದು ಪ್ರತ್ಯಯ ಅಂದ್ರೆ ಅರಿವು, ತಿಳುವಳಿಕೆ. ಅದೇ ಅಹಂಕಾರ. ಅಹಂಕಾರ ಅಂದ್ರೆ ಬೇರೆ ಅಲ್ಲ ಅಹಂಕಾರ. ತೇನ ವಿವಿಧಂ ನಾನಾ ವಿಧಂ ಮೂಢ ಆತ್ಮ ಅಂತಃಕರಣಂ ಯಸ್ಯ ಸ್ವಯಂ ಕಾರ್ಯಕರಣ ಧರ್ಮ ಕಾರ್ಯಕರಣಾಭಿಮಾನಿ ಅವಿದ್ಯೆಯ ಕರ್ಮಾಣಿ ಆತ್ಮನಿ ಮನ್ಯಮಾನಃ ತತ್ತತ್ ಕರ್ಮಣಾಂ ಅಹಂ ಕರ್ತಾ ಇತಿ ಮನ್ಯತೆ. ಅದರಿಂದ ಆಚೇನಾಗತಿ ಅಹಂಕಾರದಿಂದ ವಿವಿಧಂ ಅಂದ್ರೆ ನಾನಾ ವಿಧವಾಗಿ, ನಾನಾ ಪ್ರಕಾರವಾಗಿ. ಇನ್ನು ವಿವಿಧಂ ಅನ್ನೋದು ಶಂಕರಾಚಾರ್ಯ ಪದ, ಮೂಲ ಪದ ಅಲ್ಲ. ತಮ್ಮ ಪದಕ್ಕೆ ತಮ್ಮ ವ್ಯಾಖ್ಯಾನ ಮಾಡಿದ್ರು. ವಿವಿಧ ಪದ ಹಾಕ್ಬಿಟ್ಟು ಮತ್ತೆ ನಾನಾ ವಿಧ ಅಂತಂದ್ರು. ವಿವಿಧ ಮೂಲದಲ್ಲಿ ಇದೆ ಅಂತ ಅನ್ಕೋಬೇಡಿ. ಮೂಲದಲ್ಲಿ ಇಳಿಯೋ ಹೋದ್ರು ಕೆಲವೊಮ್ಮೆ ತಾವೇ ಒಂದು ಪದ ಹಾಕೊಂಡು ತಮ್ಮ ಪದಕ್ಕೆ ತಾವು ವ್ಯಾಖ್ಯಾನ ಮಾಡ್ತಾರೆ. ನಾನಾ ಪ್ರಕಾರವಾಗಿ ಮೂಢವಾದ ಅಂದ್ರೆ ಮುಹ ವೈಚಿತ್ಯ, ವಿವೇಕವಿದೆಯರದೇ ಮೂಢ. ಮುಹ ವೈಚಿತ್ಯ ಧಾತು ಎಲ್ಲಿ ಇದು 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 ಅಂತ ಡಿಸ್ಟಿಂಗ್ವಿಶ್ ಆಗಿ ವಿಭಾಗ ಮಾಡ್ಕೊಂಡು ತಿಳ್ಕೊಳ್ಳೋದು ಇಲ್ಲವೋ ಅದೇ ಮೂಢತನ. ಮೂಢವಾದ ಆತ್ಮ ಶಬ್ದಕ್ಕೆ ಇಲ್ಲಿ ಆತ್ಮ ಅಂದ್ರೆ ಅಂತಃಕರಣ ಅಂತ. ಮೂಢ ಅಂತಃಕರಣವು ಯಾವಾತನಿಗೋ, ಯಾವ ಚೇತನಾದ ಆತ್ಮನಿಗೋ ಈ ಚೇತನಾದ ಆತ್ಮನು ಕಾರ್ಯಕರಣ ಧರ್ಮ, ದೇಹೇಂದ್ರಿಯ ಧರ್ಮ ಉಳ್ಳವನು. ನಾನು ಅಂದ್ರೆ ನಾನು ಗಂಡಸೋ, ನಾನ್ ಹೆಂಗಸೋ, ಅಥವಾ ನಾನ್ ಸನ್ಯಾಸಿ, ನಾನ್ ಗೃಹಸ್ಥ, ನಾನ್ ಬ್ರಹ್ಮಚಾರಿ, ನಾನು ಇದು ವರ್ಣ ಆಶ್ರಮ ವಯಸ್ಸು ಎಲ್ಲವನ್ನೂ ಅಭಿಮಾನ ಮಾಡ್ಕೊಳ್ತಾನೆ. ಆ ಅಭಿಮಾನ ಹೆಂಗ ಅವನು ಬರುತ್ತೆ? ಹೆಚ್ಚಾಗಿ ಮನ್ಯತೆ, ತನ್ನ ಸ್ವರೂಪಕ್ಕೆ ಸೇರದೇ ಇರೋದನ್ನ ಸೇರಿದ್ದು ಎಂಬುದಾಗಿ ತಿಳಿಯೋದೇ ಅಭಿಮಾನ. ಅಭಿಯಿಂದ ಹೆಚ್ಚಾಗಿ ಮನ್ಯತೆ, ತಿಳಿಯುತ್ತಾನೆ, ಅದು ಅಭಿಮಾನ. ಹಾಗಾಗಿ ಈ ಕಾರ್ಯಕರಣ ಧರ್ಮ ಉಳ್ಳವನು. ಕಾರ್ಯಕರಣ ಧರ್ಮ ಬಹುವಿಧ ಮಾಸ, ಕಾರ್ಯಂಚ ಕರ್ಣಾಂಚ ಕಾರ್ಯಕರಣಾನಿ ತೇಷಾಂ ಕಾರ್ಯಕರಣಾನಿ ಅದೇ ಕಾರ್ಯಕರಣಾನಾಂ ಧರ್ಮ ಅಸ್ಯ ಅಸ್ತಿ ಧರ್ಮ ಮಾಡ್ಬೋದು. ಆ ಧರ್ಮ ಉಳ್ಳವನು ಬಹುರಿ ಇದು. ದೇಹೇಂದ್ರಿಯ ಧರ್ಮವನ್ನು ಉಳ್ಳವನಾಗಿ ಅಂದ್ರೆ ಕಾರ್ಯಕರಣದಲ್ಲಿ ಅಭಿಮಾನ ಪಟ್ಕೊಂಡು, ಇದೇ ನಾನು ಪಟ್ಕೊಂಡು, ಯಾಕೆ ಪಟ್ಕೊಂಡ ಅಂದ್ರೆ ಅವಿದ್ಯೆಯ ಅಂತ ಹಾಕಿದ ಪದ ಭಾಷ್ಯಕಾರರು, ಬಹಳ ಮುಖ್ಯವಾದ ಪದ. ಹಾಗೆ ಅಭಿಮಾನ ಪಟ್ಕೊಳ್ಳಕ್ಕೆ ಅಜ್ಞಾನವಲ್ಲದೆ ಇನ್ನೇನು ಕಾರಣ ಇಲ್ಲ. ಯಾಕೆ ಪಟ್ಕೊಂಡ ಅಭಿಮಾನ ಅಂದ್ರೆ ವಿವೇಕ ಇಲ್ಲ, ವಿಚಾರ ಮಾಡಿಲ್ಲ, ಬ್ಲೈಂಡ್. ಆಮೇಲೆ ನಾನು ಒಬ್ಬನೇ ಅಲ್ವಲ್ಲ ಮನುಷ್ಯರಿಗೆ ಇದೊಂದು. ಇವಾಗ ಹಸಿವು ನಮ್ಗೆ ಕಾಯಿಲೆ ನಾವು ಅನ್ಕೊಂಡಿಲ್ಲ. ಯಾಕೆ ಅನ್ಕೊಂಡಿಲ್ಲ? ಎಲ್ರಿಗೂ ಇದೆಯಲ್ಲ ಅಂತ. ತಲೆನೋವು ಆದ್ರೆ ಅಯ್ಯೋ ನಂಗೆ ತಲೆನೋವು ಬಹಳ ನೋವು, ಒಂದು ವಾರದಿಂದ, ಇವಾಗ ಏನ್ ಮಾಡೋದು, ಡಾಕ್ಟರ್ ಹೋಗ್ಬೇಕು ಅಂತ ಮನುಷ್ಯ ಅದಕ್ಕೆ ಚಿಕಿತ್ಸೆ ಮಾಡ್ಕೊತಾನೆ. ಹಸಿವಿಗೆ ಚಿಕಿತ್ಸೆಗೆ ಏನ್ ಬೇರೆ ಮಾಡ್ಕೊಳಕ್ ಡಾಕ್ಟರ್ ಹೋಗಲ್ಲ, ಊಟ ಮಾಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಕಾಯಿಲೆ ಅಂತ ಅಂದ್ಕೊಳ್ಳಲ್ಲ. ಯಾಕೆ? ಎಲ್ರಿಗೂ ಇದೆ ಅಂತ. ಹಾಗೆ ನಾನು ಅನ್ನೋದು ಹಾಗೆ. ಈ ಅಭಿಮಾನ ಮನುಷ್ಯರಿಗೆ ಒಂದು ರೀತಿ ಹುಟ್ಟಾಗಿ ಬಂದಿದೆ ಅಂತಂದು ತಪ್ಪಿಲ್ಲ. ಅದು ಅಭಿವ್ಯಕ್ತವಾಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತಾರ. ಅದು ವಿಚಾರ ಮಾಡದೇನೆ ನಾನು ಬಂದ್ಬಿಡುತ್ತೆ. ಪ್ರಾಣಿಗಳಿಗೂ ಒಂದು ಆಭಾಸಪದ ನಾನು ಒಂದು ಇರುತ್ತೆ. ಅವ್ರಿಗೆ ಪ್ರತೀಕಾರ ಮಾಡುವಾಗ, ಅವರಿಗೆ ಹೊಡೆದಾಗ ಗಿಡದಾಗ ಅವ್ರು ಅಟ್ಟಿಸ್ಕೊಂಡ್ಬರುತ್ತಲ್ಲ, ಅವಾಗ ನೋಡ್ಬೇಕು
ಅವ್ರಿಗೆ ನಾನು ಹೇಗೆ ಎದ್ಕೊಳ್ತೀನಿ ಅಂತ. ಹಾವಾಗಲಿ ಆನೆ ಆಗಲಿ ಕುದಿಯೋದು ಹೆಂಗೆ ಇಟ್ಟಿಸ್ಕೊಂಡ್ ಬರುತ್ತೆ. ಅದೇ ನಾನು ಅನ್ನೋದು ಅಷ್ಟರ ಮಟ್ಟಿಗೆ ಅದು ಪ್ರಿಯವಾಗಿರುತ್ತೆ. ಅದ್ರ ಪ್ರತೀಕಾರ ಆಗಿದ್ದನ್ನು ಒಪ್ಕೊಳ್ಳೋದು. ಅದು ಅವಿದ್ಯೆಯಿಂದ ನಾನು ಅಂತ ಅಭಿಮಾನ ಪಟ್ಕೊಂಡು ಕರ್ಮದಲ್ಲಿ ಅಂದ್ರೆ ಲೌಕಿಕ ವೈದಿಕ ಕರ್ಮಗಳಲ್ಲಿ ಆತ್ಮನಿ ಮನ್ಯಮಾನ, ಅದು ಆ ಗುಣಗಳ ಕರ್ಮಗಳಲ್ಲಿ ತನ್ನದು ಎಂಬುದಾಗಿ ತಿಳಿಯುತ್ತಾ. ಗುಣದ ಕರ್ಮ ಅದು, ಗುಣದ ಕರ್ಮವಾದರೂ ಗುಣಕರ್ಮ ಅಂತ ತಿಳ್ಕೊಳ್ಳದೆ ನನ್ನ ಸ್ವರೂಪಕ್ಕೆ ಸೇರಿದ ಕರ್ಮ, ನಾನೇ ಮಾಡುತ್ತಿರೋ ಕರ್ಮ, ನನಗೇ ಆಗುತ್ತಿರೋ ನನ್ನಲ್ಲೇ ನಡೀತಿರೋ ಕರ್ಮ ಎಂಬುದಾಗಿ ತಿಳಿಯುತ್ತಾ ಆಯಾಯ ಕರ್ಮಗಳಿಗೆ ನಾನು ಕರ್ತೃ ಎಂಬುದಾಗಿ ತಿಳಿಯುತ್ತಾ ಸಿಕ್ಕಾಕೊಂಡ್ಬಿಡ್ತಾನೆ. ಕರ್ತೃತ್ವ ಬಂದ್ ಕೂಡಲೇನೆ ಮುಂದಿಗೆ ಅಭಿಮಾನ ಅನ್ನೋದ್ ಬಿಟ್ರೆ ನಾನು ಅನ್ನೋದು ಇಲ್ವೇ ಇಲ್ಲ. ನಾನು ಅನ್ನೋದಿದ್ದು ಅಭಿಮಾನ ಪಟ್ಟಿದ್ದಲ್ಲ, ಅಭಿಮಾನವೇ ನಾನು ಅನ್ನೋ ರೂಪದಲ್ಲಿ ತೋರ್ತಾ ಇದೆ. ಹೌದು ಹೌದು ಅದನ್ನೇ ಅಭಿಮಾನವನ್ನೇ ನಾನು ವಸ್ತು ಇಲ್ಲ, ನಾನು ಅನ್ನೋ ವಸ್ತು ಇಲ್ಲ, ಖಂಡಿತ ಇಲ್ಲ, ಖಂಡಿತ. ಅದಕ್ಕೆ ಅಭಿಮನ್ಯತೆ ಹೆಚ್ಚಾಗಿ ತಿಳಿಯೋದೇ ನಾನು ಅನ್ನೋದು. ಅಭಿಮಾನವೇ ನಾನು ಅನ್ನೋದೇ ಅಭಿಮಾನ. ನಾನು ಅಂತ ಅಭಿಮಾನ ಪಟ್ಕೊಳ್ತಾನೆ ನಾವು ಅಂತೀವಲ್ಲ, ಅದು ಪ್ರಕಾರಾರ್ಥದಲ್ಲಿ ಹೇಳೋ ವಾಕ್ಯವೇ ಹೊರತು ನಾನು ಅಂತ ಅಭಿಮಾನ ಆ ಪ್ರಕಾರ ನಾನು ಅಂತ ಹೇಗೆ ಅನ್ಕೊ ಹೆಚ್ಚಾಗಿ ತಿಳಿತಾನೆ ಅದು ಅಭಿಮನ್ಯತೆ ಅಂತ ಹೇಳೋದೇ ಹೊರತು ನಾನು ಕೆಲವು ಸಲ ಏನಾಗುತ್ತೆ ಗೊತ್ತಾ, ಆ ತೀರ ಬುದ್ಧಿಯಲ್ಲಿರುವ ಮನಸ್ಸಲ್ಲಿರುವಂತಹ ನಾನು ಅಭಿಮಾನ ಇಂದ್ರಿಯಕ್ಕೂ ಬರುತ್ತೆ, ದೇಹಕ್ಕೂ ಬರುತ್ತೆ. ಅದು ಓಡಾಡ್ಕೊಂಡಿರುತ್ತೆ, ಸ್ಥಿರ ಅಲ್ಲ. ಅದು ಇಲ್ಲದೆ ಇರೋದು ಇರುತ್ತೆ, ಸುಷುಪ್ತಿ ಇಲ್ಲದೇ ಇರಲ್ಲ. ಅದರಿಂದ ನಮ್ ಸ್ವರೂಪ ಸೇರಿದೆಲ್ಲ ನಮ್ಗೆ ಗೊತ್ತಾಗೋದು. ಸುಷುಪ್ತಿಯಲ್ಲಿ ಇರಲ್ಲ, ಅದು ಓಡಾಡುತ್ತೆ. ಒಂದ್ಸಲ ಬುದ್ಧಿಗೆ ಬರುತ್ತೆ, ಒಂದ್ಸಲ ಮನಸ್ಸಿಗೆ ಬರುತ್ತೆ, ಒಂದ್ಸಲ ಇಂದ್ರಿಯಕ್ಕೆ ಬರುತ್ತೆ. ಇಂದ್ರಿಯಗಳು ನೋಡುವ ಕಣ್ಣಾಗ್ತಾನೆ, ಕೇಳುವ ಕಿವಿ ಆಗ್ತಾನೆ, ಆಯಾ ಕಾಲ ಅದೇ ಆಗ್ತಾನೆ. ದೇಹಕ್ಕೂ ಬರ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಕ್ಕಳ ಮೇಲೆ ಇದ್ರ ಮೇಲೂ ನಾನು ಅಭಿಮಾನ ಪಟ್ಕೊಂಡು ಅವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಪುತ್ರಭಾರ್ಯಾದಿಶು ಸಕಲೇಶು ವಿಕಲೇಶುವ ಅಹಮೇವ ವಿಕಲಹ ಇತಿ ಆತ್ಮಧರ್ಮ ಪುತ್ರಾದಿಶು ಅಧ್ಯಸ್ಥಿತಿ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲ ಗೊತ್ತಾಗತ್ತೆ ಈ ಮಕ್ಕಳು, ಇದು ಹೆಂಡತಿ, ಇದು ಆದ್ರೂ ಅಭಿಮಾನ ಅಷ್ಟು ಕಾಡುತ್ತೆ. ಅದು ಹತ್ತತ್ರ ಆದಂಗೆ ಅದಕ್ಕಿಂತ ದೇಹಕ್ಕಾದದ್ದು ಹೆಚ್ಚು, ದೇಹಕ್ಕಿಂತ ಇಂದ್ರಿಯ ಹೆಚ್ಚು, ಅದಕ್ಕಿಂತ ಮನಸ್ಸು ಬುದ್ಧಿ ಆ ಅಹಂಕಾರ ಎಷ್ಟೆಷ್ಟು ಇರುವ ಚೈತನ್ಯದ ಮೇಲೆ ಹೆಚ್ಚಿನ ಅಭಿಮಾನ, ಪರಿಚ್ಛಿನ್ನ ಅಭಿಮಾನ ಬಂದಾಗ ನಾನು ಅಂತಾಗತ್ತೆ. ಕರೆಕ್ಟ್, ಅದೇ ಹೌದು. ಆ ಚೈತನ್ಯ ರೂಪದಿಂದ ಗೊತ್ತಾಗದೇ ಇದ್ದಾಗ ಅದು ಒಂದಲ್ಲ ಒಂದ್ ರೀತಿ ಪ್ರಕಟ ಆಗಲೇಬೇಕು. ಇಲ್ಲ ಚೈತನ್ಯ ಸತ್ಯ ರೂಪದಿಂದ ತೋರ್ಕೋಬೇಕು, ಇಲ್ಲ ತಪ್ಪು ರೂಪದಿಂದ ತೋರ್ಕೋಬೇಕು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಇಲ್ಲ ನಿದ್ರೆಯಲ್ಲಿ ಸ್ವೀಪಿಲ್ಲ ಅವ್ಯಕ್ತವಾಗಿರುತ್ತೆ, ಅಡಿಗಿರುತ್ತೆ, ಅಳಿಸಿ ಹೋಗಿರಲ್ಲ. ವಿದ್ಯೆಯಿಂದಲೇ ಅದು ಅಳಿಸಿ ಹೋಗೋದು, ವಿದ್ಯೆ ಇಲ್ಲದೆ ಅದು ಹೋಗೋದಿಲ್ಲ. ಅಭಿಮಾನ ತಪ್ಪಲಿಕೆಯಿಂದ ಬಂದದ್ದಾದ್ರಿಂದ ಅದು ವಿದ್ಯೆಯಿಂದ ಅದು ಬಾಧಿತವಾಗತ್ತೆ. ಅದಕ್ಕೆ ವಿಚಾರವೇ ಮುಖ್ಯವಾದ ಸಾಧನ. ಅದು ವಿಚಾರ ಮಾಡೋದಕ್ಕೆ ಎಲ್ಲರಿಗೂ ಅಷ್ಟೊಂದು ಸಮಾಧಾನ, ಅಷ್ಟೊಂದು ಸೂಕ್ಷ್ಮತೆ ಇರಲ್ಲ. ಅದಕ್ಕೆ ಬೇಕಾದಂತ ಶಮದಮಾದಿಗಳು, ಅಂತರಂಗ ಸಾಧನಗಳು, ಬಹಿರಂಗ ಸಾಧನಗಳು, ಪರಂಪರಾ ಸಾಧನ ಬೇಕೇ ಬೇಕು. ಬಟ್ ಯಾರು ಆ ಸೂಕ್ಷ್ಮವಾಗಿ ನಾನಾದ ರೂಪವನ್ನು ವಿಚಾರ ಮಾಡ್ತಾನೇ ಹೊರಗಡೆ ಇರ್ತಾರೋ ಅವರೇ ನಿಜ ಸನ್ಯಾಸಿಗಳು, ವಿವಿಧಿಷರು, ಮುಮುಕ್ಷುಗಳು, ಯತಿಗಳು ಅವರಿಗೆ ಹೇಳೋದು. ಅದು ಯಾರಲ್ಲ ಜಾತ್ಯ, ಸ್ತ್ರೀ ಆಗಿರ್ಲಿ ಇದಾಗಲಿ, ನಿಜವಾಗಿ ನಿರಂತರ ತಾನಾದ ವಿಚಾರವನ್ನು ಚಿಂತನೆ ಮಾಡುತ್ತಿರುವ ಮಹಾತ್ಮನೇ ಮುಮುಕ್ಷು, ಸನ್ಯಾಸಿ, ಯತಿಯವರು. ಅದು ಗೊತ್ತಾಗದೇನೆ ತಪ್ಪುಳಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಅಭಿಮಾನ ಪಟ್ಕೊಂಡು ಕರ್ಮಗಳನ್ನು ಮಾಡುತ್ತಾ ಆಯಾ ಕರ್ಮಗಳಿಗೆ ನಾನು ಕರ್ತೃ ಎಂಬುದಾಗಿ ತಿಳಿದ್ದಾನೆ. ಅದು ಕರ್ತೃತ್ವ ಬಂದ್ ಕೂಡಲೇನೆ ಅಲ್ಲಿ ಲಾಕ್ ಆಗಲ್ಲ. ಕರ್ತೃತ್ವ ಬಂದ್ ಕೂಡಲೇ ಭೋಕ್ತೃತ್ವ ಬರಲೇಬೇಕು. ಅದು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಮತ್ತೆ ತಿಳ್ಕೊತಾನೆ, ಆಮೇಲೆ ಮಾಡ್ತಾನೆ, ಆಮೇಲೆ ಅನುಭವಿಸ್ತಾನೆ. ಮೂರು ಒಂದ್ ರೀತಿ ಸಿಕ್ಕಾಕೊಂಡ್ಬಿಡುತ್ತೆ, ಇವನ್ನ ಕಟ್ಟಾಕ್ಬಿಡತ್ತೆ, ಹೊರಗೆ ಬರೋಕೆ ಬಿಡಲ್ಲ. ಕರ್ತಾಹಮಿತಿ ಮನ್ಯತೆ ಪುನರ್ವಿದ್ವಾನ್. ಇನ್ಯಾವನಾದರೂ ತಿಳಿದವನು, ವಿವೇಕಿಯಾದವನು, ತಾನಾದ ಸ್ವರೂಪವನ್ನು ಕಂಡುಕೊಂಡವನು, ನಿಜವಾಗಿ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಗೊತ್ತಾಡ್ಕೊಂಡಂತಹ ಆ ಜ್ಞಾನಿ ಇದಲ್ಲ, ಅವನು ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ.
ವಿಭಾಗಯೋಃ ಗುಣಾಃ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ವರ್ತಂತೆ ವರ್ತದೆ. ಹಾ, ಹೇ ಮಹಾಬಾಹೋ, ಯಾರಿಗೆ? ಅರ್ಜುನನಿಗೆ. ಮಹಾಬಾಹುವಾದಂತಹ ಅರ್ಜುನನೇ, ತತ್ವಿತ್ತು ತೂ ಶಬ್ದ ಏನಾಗುತ್ತೆ? ಕರ್ಮಯೋಗಿಗಿಂತ ಬೇರೆ ಆದುವನು ಅಂತ ಬೇರ್ಪಡಿಸತ್ತೆ. ಸುಶಬ್ದ ತನ್ಪಾಥಾದಿ ನ ಪೂರ್ವಭಾಕ್ ಅಂತ. ಇವನಾದರೂ ಅಂದ್ರೆ ಹಿಂದೆ ಹೇಳಿದ್ದಾರೆ ಕರ್ಮಯೋಗಿ ಇದಲ್ಲ, ಅವನಿಗಿಂತ ಇವನು ಬಹಳ ಗ್ರೇಟೆಸ್ಟ್, ಗ್ರೇಟೆಸ್ಟ್, ಬಹಳ ಉತ್ತಮ ಇವನು. ಇವನಾದರೂ ಮಹಾಬಾಹುವೆ ಗುಣ ವಿಭಾಗ ಕರ್ಮ ವಿಭಾಗ ಎರಡು ತಿಳ್ಕೊಂಡಿದ್ದಾನೆ. ಇದು ಸತ್ವ, ಇದು ರಜಸ್ಸು, ತಮಸ್ಸು ತಿಳ್ಕೊತಾನೆ. ಆದ್ರೆ ಸತ್ವಗುಣದಿಂದ ನಡೆಯೋ ಕರ್ಮಗಳು ಇದಿದು, ರಜೋಗುಣದಿಂದ ನಡೆಯೋ ಕರ್ಮ ಇದಿದು, ತಮೋಗುಣದಿಂದ ನಡೆಯೋ ಕರ್ಮ ಇದಿದು ಅಂತ ಹೇಳಿ ಆಯಾ ಗುಣಕರ್ಮಗಳ ವಿಭಾಗವನ್ನು ತಿಳಿದವನಾಗಿ ಗುಣಕ್ಕೆ ಸಂಬಂಧಪಟ್ಟವನಲ್ಲ, ಇನ್ನು ಗುಣ ಕರ್ಮಕ್ಕೆ ನಾನು ಹೇಗೆ ಸಂಬಂಧಪಟ್ಟವನು ಅಂತ ತಿಳ್ಕೊಂಡಿರ್ತಾನೆ ಅವನು ವಿವೇಕಿ. ಗುಣಗಳೇ ಅನಾತ್ಮ, ದೃಶ್ಯ, ಅದು ಅವಿದ್ಯಾ ಕಲ್ಪಿತ. ಅದರಿಂದ ನಡೆಯುವಂತಹದ್ದು ಕರ್ಮಗಳು. ಸತ್ವಗುಣದಿಂದ ಉಪಾಸನೆ ನಡೆಯುತ್ತೆ, ಸಾತ್ವಿಕವಾದಂತಹ ಗಣಿತ, ವಿಜ್ಞಾನ ಇತ್ಯಾದಿ ಅಂತಃಗುಣ ಸಾತ್ವಿಕವಾದಾಗ ವಿವೇಕ ಪ್ರಧಾನವಾದ ಕೆಲಸಗಳು ನಡೀತಾ ಇರುತ್ತೆ. ರಜೋಗುಣದಿಂದ ಈ ಕೋಪತಾಪಾದಿಗಳು, ಬೇರೆ ಉದ್ಯೋಗಾದಿಗಳು, ಆ ಕರ್ಮ ನಡೀತಾ ಇರುತ್ತೆ. ತಮ್ಮ ಗುಣದಿಂದ ಆಭಿಚಾರಿಕಾದಿ ಕರ್ಮಗಳು, ಬೇರೆ ಬೇರೆ ಕರ್ಮ ನಡೀತಾ ಇರುತ್ತೆ. ಒಟ್ಟು ಇಂಥಿಂಥ ಕರ್ಮಗಳಿಗೆ ಇಂಥಿಂಥ ಗುಣ ಕಾರಣ ಅಂತ ಅವರು ಸಾಂಖ್ಯರು ಬಹಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಯಾವ್ಯಾವ ಗುಣದಿಂದ ಏನೇನು ಕರ್ಮ ನಡೆಯುತ್ತೆ ಅಂತ. ಭಗವಂತನು 14 ಹೇಳಿದಾನೆ, 14, 17 2 ಹೇಳಿದಾನೆ. ಒಟ್ಟು ಮೇಲೆ ಗುಣಗಳಿಂದ ನಡೆಯುವ ಕರ್ಮಗಳು, ಗುಣಗಳ ವಿಭಾಗ, ಕರ್ಮಗಳ ವಿಭಾಗ, ಈ ಎರಡನ್ನೂ ಅರ್ಥವನಾಗಿ ತಾನು ಮಾತ್ರ ಇದಕ್ಕೆ ಅತೀತನು, ಅಸಂಬದ್ಧನು ಅಂತ ತಿಳಿದು ಗುಣೇಶು ವರ್ತಂತೆ. ಇಂದ್ರಿಯ ರೂಪಾಹ ಗುಣಾಃ ವಿಷಯ ರೂಪೇಶು ಗುಣೇಶು ವರ್ತಂತೆ, ಯೇಷು ಮಮ ಸಂಬಂಧೋ ನಾಸ್ತಿ ಅಂತ. ಗುಣಗಳು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ರೂಪಾದ ಗುಣಗಳು, ವಿಷಯ ರೂಪಾದ ಗುಣಗಳು ಇದೆ. ಕಣ್ಣು ತನ್ನ ರೂಪದಲ್ಲಿ ಕೂತಿದೆ, ಕಿವಿ ಶಬ್ದ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಕಣ್ಣು ಅದು ಗುಣಗಳ ಕಾರ್ಯವಾದ್ರಿಂದ ಆ ಕಾರ್ಯಕಾರಣಗಳು ಸಂಬಂಧ ಇರುತ್ತೆ. ಪಂಚಭೂತಗಳು ಗುಣಕಾರ್ಯವು, ಪಂಚ ವಿಷಯಗಳು ಗುಣಕಾರ್ಯಗಳು, ದೇಹೇಂದ್ರಿಯವು ಗುಣಗಳ ಕಾರ್ಯವು. ಇದು ಅದರಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧವೇ ಹೊರತು ತನಗೂ ತಾನಾಗಿರೋ ಸ್ವರೂಪಕ್ಕೂ ದೇಹೇಂದ್ರಿಯಕ್ಕೂ ಸಂಬಂಧ ಇಲ್ಲ, ವಿಷಯಕ್ಕೂ ಸಂಬಂಧ ಇಲ್ಲ ಅಂತ ತಿಳಿದು ಗುಣೇಶು ಅರ್ಥ, ಗುಣಗಳಲ್ಲಿರುತ್ತವೆ ಎಂಬುದಾಗಿ ತಿಳಿದು ಇದು ಮತ್ತೆ ನ ಸಜ್ಜತೆ. ಅವನು ಅಂಟ್ಕೊಳ್ಳೋದಿಲ್ಲ, ಅವನು ಮಾಡ್ತಿದ್ದು ಅಂಟ್ಕೊಳ್ಳಲ್ಲ. ನೋಡಿ, ಅಜ್ಞನು ಏನು ಮಾಡಲ್ಲ ಅಂದು ಅವನು ಕರ್ಮ ಮಾಡ್ತಿ ಅಂಟ್ಕೊಂಡವನೇ. ಅದಕ್ಕೆ ಆ ಅಭಿಮಾನ ಇರುತ್ತೆ. ಅಭಿಮಾನ ಹೋಗೋವರೆಗೂ ಅಂಟ್ಕೊಳ್ಳಲ್ಲ ಅನ್ನೋಕೆ ಆಗೋದಿಲ್ಲ. ಅಭಿಮಾನವಿಲ್ಲ ಅಂದ್ರೆ ಮಾಡ್ತಾ ಇದ್ದು ಅವ್ರು ಅಂಟ್ಕೊಂಡೇ ಇರಲ್ಲ. ಏನಿದಲ್ಲ ಇದರಲ್ಲೇ ಮಹಾರಾಸ ಕ್ರೀಡೆಯಲ್ಲಿ ಆ ಕೃಷ್ಣ ಇದ್ ಮಾಡಿದಾಗ ತನ್ನ ಅಸಂಗ ರೂಪದಿಂದಲೇ ಇದ್ದ. ಭಾಗವತಕಾರ ಹೇಳ್ತಾನೆ, ತನ್ನ ಅಸಂಗ ರೂಪದಿಂದಲೇ ಇದ್ದು ಆ ಗೋಪಿಕೆಯರಿಗೆ ಮಾತ್ರ ನಮ್ ಜೊತೆಲಿ ಕೃಷ್ಣ ಆಡ್ತಾ ಇದ್ದಾನೆ ಅಂತ ಅವ್ರು ಅನ್ನಿಸ್ತಾ ಇತ್ತು. ಅವನು ಮಾತ್ರ ಅತೀತನಾಗಿಯೇ ಇದ್ದ, ಅವನು ಅಂಟ್ಕೊಂಡೇ ಇಲ್ಲ. ಆ ಅತೀತ ರೂಪದಿಂದಲೇ ಇವರಿಗೆ ಒಂದು ಅಭಿಮಾನ ಬಂತಂತೆ. ಏನು, ಕೃಷ್ಣನಿಗೆ ನಮ್ಮ ಮೇಲೆ ಬಹಳ ಒಂದು ಇದು ಬಂದಿದೆ, ಅನುರಾಗ ಬಂದಿದೆ, ಕೃಷ್ಣ ನಮ್ಮನ್ನು ಬಿಟ್ಟಿರೋಕ್ ಆಗಲ್ಲ ಕೃಷ್ಣನಿಗೆ ಅಂತ ಅಭಿಮಾನ. ಆ ಅಭಿಮಾನ ಪರಮಶತ್ರು, ಪರಮಾತ್ಮನಿಗೆ ಆ ಅಭಿಮಾನ ಆಗಲ್ಲ. ಅಷ್ಟಕ್ಕೆ ಅವನು ಅಂತರ್ಧಾನ ಬಿಟ್ಟ. ಅಭಿಮಾನ ಪಟ್ಕೊಂಡ್ರು ಗೊತ್ತಾಯ್ತು, ಆ ಪಟ್ಕೊಂಡ ಸಮಸಮೀಜಲ್ಲೇ ಅವನು ಅಂತರ್ಧಾನ ಆದ. ಅಂತರ್ಧಾನ ಆಗಲೇ ಅವ್ರು ಹುಚ್ಚಿಡ್ಬಿಡ್ತು ಅವ್ರಿಗೆ. ಅಯ್ಯೋ, ಅತ್ಯಂತ ಪ್ರಿಯವಾದ ವಸ್ತು ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಎಷ್ಟು ಒದ್ದಾಡ್ಬಿಟ್ರು ಅಂದ್ರೆ, ಸುಮಾರು ರಾತ್ರಿ 1:30-2 ಗಂಟೆಯಿಂದ 5 ಗಂಟೆ ಬೆಳಗ್ಗೆ ಅವ್ರಿಗೂ ಹತ್ತಿದ್ದಾರೆ. ಹುಡುಕಿ ಹತ್ತಿ ಮಾಡಿದ್ದಾರೆ. 5:30 ಹೊತ್ತಿಗೆ ಮತ್ತೆ ಅವರ ಅಳುವನ್ನ ಪಾಪ ಅವನು ಭಗವಂತ ಕರುಣೆ ತೋರ್ಸಕ್ಕೋಸ್ಕರಾಗಿ ಇವಾಗ ಮಟ್ಟಾಗಿದ್ದಾರೆ, ಇವಾಗ ಅವೆಲ್ಲ ಅರ್ಥ ಆಗಿದೆ ಗೊತ್ತಾಗಿ ಮತ್ತೆ ತೋರ್ಕೊಂಡ. ಸಾಕ್ಷಾತ್ ಮನ್ಮಥ ತೋರ್ಕೊಂಡ. ಆ ತೋರ್ಕೊಂಡಾಗ ಅವ್ರು ಆದದ್ದು ಆಶೆ, ಇದು ಒಂದು ಸಂತೋಷ ಅಂದ್ರೆ ಆ ಪ್ರಾಣ ಹೋದ್ ಪ್ರಾಣ ಬಂದಂಗೆ ಆಯ್ತು ಅವರಿಗೆ. ಅನುಭವ ಮಾಡ್ತೀಯ ಗುರುಗಳೇ, ನಿಮ್ಗೆ ಟೈಮಿಂಗ್ ಹೆಂಗ್ ಗೊತ್ತು ಗುರುಗಳ ಹತ್ರ ಅವರು ಅಂತ? ನಿಶೀಥ ವಿಚಾರ. ನಿಶೀಥ ಅಂತರ್ಧಾನ ಆದ ಅಂತಿದೆ. ಆಮೇಲೆ ಇದೆಲ್ಲ ಬಂದ ಅಂತಿದೆ ವಾಕ್ಯ, ನೋಡ್ಬೇಕು. ಸರಿ, ಅದು ಒಂದು. ಆಮೇಲೆ ಸೆಕೆಂಡ್ ಗುರುಗಳೇ, ಇಲ್ಲಿ ನನ್ಗೆ ಅರ್ಥ ಆಯ್ತು ಅಂದ್ರೂ ಸ್ವಲ್ಪ ಇನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? ಈ ಗುಣದಿಂದ ಕರ್ಮ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೆಂಗೆ, ಅದು ಲಿಂಕ್ ಸ್ವಲ್ಪ ಹೇಳಿ. ಐ ಮೀನ್, ಗುಣದಿಂದ ಬಾಡಿ ಪಂಚಭೂತ ಎಲ್ಲ ಬರುತ್ತೆ, ಹಂಗಂತ ಲೆಕ್ಕನ ಅದು? ಅಲ್ಲಮ್ಮ, ಕ್ರಿಯೆ ಮಾಡ್ಬೇಕಾದ್ರೆ ರಜೋಗುಣ ಜೊತೆ ಕ್ರಿಯೆ ಮಾಡಕ್ ಆಗೋದೇ ಇಲ್ಲ. ರಜೋಗುಣದಿಂದ ಕ್ರಿಯೆ ಬರೋದು. ಆ ಕ್ರಿಯೆಯಲ್ಲಿ ಸಾತ್ವಿಕ ಕ್ರಿಯೆ ಆದ್ರೆ ಸತ್ವದ ಮಿಶ್ರವಿರುತ್ತೆ,
ತಾಮಸ ಕ್ರಿಯೆ ಆದರೆ ಅದು ಇನ್ನೊಬ್ಬರು ಹಾಳು ಮಾಡೋಕ್ಕೋಸ್ಕರ ಕ್ರಿಯೆ ಮಾಡ್ತಿದ್ರೆ ಆ ತಮಗುಣ ನಡೆದ ಕ್ರಿಯೆ ಅಂತೀವಿ. ಅಂದ್ರೆ ಆ ಗುಣ ಮೈಂಡಿನ ಗುಣ ಅಂತ ಲೆಕ್ಕನಾ? ಯಾವ ಗುಣ? ಅಲ್ಲ, ಎಲ್ಲದ್ರಲ್ಲೂ ಗುಣ ಇದೆಯಲ್ಲ, ಎವ್ರಿ ಅನಾತ್ಮದಲ್ಲಿ ಎಲ್ಲದ್ರಲ್ಲೂ ಗುಣ ಇದೆ. ಇಲ್ಲಿ ಗುಣ ಅಂದ್ರೆ ಇದೆಲ್ಲ ನಾನು ಹೇಳ್ತಿದ್ರು, ಕ್ವಾಲಿಟಿ ಅಲ್ಲ, ಸತ್ವ ರಜಸ್ಸು ತಮಸ್ಸು ಇದೆಯಲ್ಲ, ಆ ಮೂರನ್ನ ಗುಣ ಅಂತ ಹೇಳ್ತಿದ್ದೀನಿ. ಅದ ಅರ್ಥ ಆಯ್ತು ಗುರುಗಳೇ, ಅದ ಅರ್ಥ ಆಯ್ತು ನಂಗೆ. ಅಲ್ಲ, ನಾನು ಹೇಳ್ತಾ ಇರೋದು ಈಗ ಎವ್ರಿ ಸಿಂಗಲ್ ಅನಾತ್ಮ ಇದು ಗುಣ ಇರುತ್ತೆ ಅದ್ರಲ್ಲಿ ಅಲ್ವಾ? ಸೊ ಈಗ ನೀವು ಗುಣ ಹೇಳ್ತಾ ಇರೋದು ಈ ಗುಣದಿಂದಾನೇ ಕ್ರಿಯಾ ಬರೋದು ಅಂತ ಇದ್ದೀರಲ್ಲ, ರಜೋಗುಣದಿಂದಾನೇ ಕ್ರಿಯಾ ಬರೋದು ಅಂತ. ನನ್ ಕ್ವೆಶನ್ ಹೆಂಗೆ, ರಜಗುಣ ಆಫ್ ದ ಮೈಂಡ್ ಅಂತ? ಮೈಂಡ್ ಅಲ್ಲೂ ರಜಗುಣ ಇದೆ. ಮತ್ತೆ ಅಲ್ಲ, ಅದ್ರಿಂದಾನೇ ಬರೋದ ತಾನೇ ಆಕ್ಷನ್ ಮಾಡ್ಬೇಕು ಅಂತ ಫೀಲಿಂಗ್ ಬರೋದು. ಬಾಡಿಯಲ್ಲಿರೋ ರಜಗುಣ ಆ ಗುಣ ಎಲ್ಲ ಬೇರೆ ಲೆಕ್ಕ ಆಗುತ್ತೆ. ಅದು ನನ್ಗೆ ಕ್ವೆಶನ್ ಅರ್ಥ ಆಯ್ತಾ ನಿಮ್ಗೆ? ಮೈಂಡ್ ಅಲ್ಲೂ ರಜಗುಣ ಇದೆ, ಮೈಂಡ್ ಅಲ್ಲಿ ಸತ್ವಗುಣ ಇದೆ, ಮೈಂಡ್ ಅಲ್ಲಿ ತಮಗುಣ ಇದೆ, ಮೈಂಡ್ ಅಲ್ಲೂ ಇದೆ. ಮೈಂಡ್ ಅಲ್ಲಿರೋ ಗುಣವು ಇಂದ್ರಿಯ ದೇಹದಲ್ಲಿ ಇದಾಗುತ್ತೆ, ಅಭಿವ್ಯಕ್ತವಾಗುತ್ತೆ, ತೋರ್ಕೊಳ್ಳುತ್ತೆ. ಅದು ತೋರ್ಕೊಂಡು ಆ ಹೊರಗಡೆ ಆಕ್ಷನ್ ಆಗಿ ತೋರ್ಕೊಳ್ಳುತ್ತೆ. ಇನ್ನೊಬ್ರು ಬರೀ ನಿಮ್ ಮನಸ್ಸಲ್ಲೇ ಒಬ್ಬರ ಬಗ್ಗೆ ಒಳ್ಳೆ ಚಿಂತೆ ಮಾಡ್ತಿದ್ದೆ, ಕೆಟ್ಟ ಚಿಂತೆ ಮಾಡಿ ಇನ್ನೊಬ್ಬರು ಗೊತ್ತಾಗಲ್ಲ. ನೀವು ಕ್ರಿಯಾ ರೂಪ ಮಾಡಿದ್ಮೇಲೆ ನೋಡು ಎಷ್ಟು ಅವ್ರು ಮಾಡ್ಬೇಕು, ಅವರಿಗೆ ಅದು ಗೊತ್ತಾಗುತ್ತೆ. ಅಲ್ಲಿಂದ ಗುಣ ಆಫ್ ದ ಮೈಂಡ್ ಈಗ ಮಾತಾಡ್ತಾ ಇರೋದು ಮೈಂಡಿನ ಗುಣನೇ ಅಲ್ವಾ? ಕರೆಕ್ಟ್ ಅಲ್ವಾ? ಅದು ಅಂಡರ್ಸ್ಟ್ಯಾಂಡಿಂಗ್. ಮೈಂಡ್ ಅಲ್ಲಿ ಅಭಿವ್ಯಕ್ತವಾದ ಗುಣ, ಮೈಂಡಿಂದ ಗುಣ ಅಲ್ಲ, ಮೈಂಡು ಗುಣದ ಕಾರ್ಯವೇ. ಕರೆಕ್ಟ್ ಕರೆಕ್ಟ್. ಮೈಂಡು ಗುಣದ ಕಾರ್ಯವೇ, ಮೈಂಡ್ ಅಲ್ಲಿ ಅಭಿವ್ಯಕ್ತವಾಗುತ್ತೆ ಗುಣವೇ ಹೊರತು ಗುಣ. ಅಭಿವ್ಯಕ್ತ ಅಂದ್ರೆ ಅಲ್ಲ, ಅಭಿವ್ಯಕ್ತ ಅಂದ್ರೆ ತೋರ್ಕೊಳ್ಳೋದು. ಅಭಿವ್ಯಕ್ತ ಅಂದ್ರೆ ಡಿಸ್ಕವರಿ ಏನಂತೀರಪ್ಪ? ಅಭಿವ್ಯಕ್ತ ಮ್ಯಾನಿಫಿಕೇಶನ್. ಮ್ಯಾನಿಫೆಸ್ಟೇಷನ್ ಅಂದ್ರೆ ಮೈಂಡಿಗೂ ನೀವ್ ಹೇಳ್ತಾ ಇರೋದು ಮೈಂಡ್ ಇದಕ್ಕೂ ಇದೆ, ಥಾಟ್ಸ್ ಅನ್ಬೋದು, ಥಾಟ್ಸ್ ಇನ್ ಗುಣ ಅನ್ಬೋದಾ? ಅಲ್ಲ, ಥಾಟ್ಸ್ ಅಲ್ಲೂ ಇದೆ ಆ ಗುಣ. ನೀವು ಸತ್ಯದ ಗುಣ ಸ್ವತಂತ್ರ, ಅದು ಅವ್ರು ಹೇಳೋದು. ಅದು ಮೈಂಡ್ಗೆ ಸೀಮಿತ ಅಲ್ಲ, ಅದು ಥಾಟ್ ಸೀಮಿತ ಅಲ್ಲ, ಅದು ಎಲ್ಲಾ ಕಡೆಯಲ್ಲೂ ಇದೆ. ಅಲ್ಲಿ ಮೈಂಡ್ ಅಲ್ಲಿ ತೋರ್ಕೊಳ್ಳುತ್ತೆ, ಬುದ್ಧಿಯಲ್ಲಿ, ಮನಸ್ಸಲ್ಲಿ, ಇಂದ್ರಿಯದಲ್ಲಿ ತೋರ್ಕೊಳ್ಳುತ್ತೆ ಆ ಗುಣಗಳು. ಆ ಗುಣಗಳು ಅನ್ನೋದು ಈ ಜಗತ್ತೆಲ್ಲ ತುಂಬಿಕೊಂಡಿದೆ. ಪಂಚಭೂತಲ್ಲ ಗುಣಗಳು, ದೇಹಿಂದ್ರಿಯ ಮನೋಬುದ್ಧಿಯನ್ನು ತುಂಬಿಕೊಂಡಿದೆ, ಅದು ತೋರ್ಕೊಳ್ಳುತ್ತೆ. ಮೈಂಡ್, ಇಂಟೆಲೆಕ್ಟ್, ಇಂದ್ರಿಯಾಸ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಇದ್ದೀರಾ? ಇವಾಗ ಬಲ್ಬಲ್ ಹೇಗೆ ಕರೆಂಟ್ ತೋರ್ಕೊಳ್ಳುತ್ತೋ, ಕರೆಂಟ್ ಹಾಗೆ ನಿಮ್ ಮೈಂಡ್ ಅಲ್ಲಿ ತೋರ್ಕೊಳ್ಳುತ್ತೆ, ಇಂದ್ರಿಯದಲ್ಲಿ ತೋರ್ಕೊಳ್ಳುತ್ತೆ, ದೇಹದಲ್ಲಿ ತೋರ್ಕೊಳ್ಳುತ್ತೆ, ಎಲ್ಲ ತೋರ್ಕೊಳ್ತದೆ. ಹೊರಗಡೆ ವಸ್ತುವಲ್ಲೂ ಇದೆ ಅಂತಾರೆ ಅವರ ಗುಣಗಳು. ಇತಿ ಮಧ್ವಾನದ ಭಾಷೆ ಓದಿದ್ವಾ? ತತ್ವವಿತ್ತು ಮಹಾಬಾಹೋ, ಮಹಾಬಾಹುವೆ ತತ್ವವನ್ನು ಬಲ್ಲವನಾದರೋ, ತತ್ವವನ್ನು ತಿಳಿದವನಾದರೋ. ಕಸ್ಯ ತತ್ವವಿದು? ಯಾವುದ ತತ್ವವನ್ನು ತಿಳಿದವನೋ? ಗುಣಕರ್ಮ ವಿಭಾಗಯೋ, ಗುಣ ವಿಭಾಗಸ್ಯ ಕರ್ಮ ವಿಭಾಗಸ್ಯ ಚ ತತ್ವವಿದು ಇತ್ಯರ್ಥಃ. ಗುಣ ವಿಭಾಗ ಅಂದ್ರೆ ಸತ್ವ ರಜಸ್ಸು ತಮಸ್ಸು 3 ಗುಣ, ಅದರ ತತ್ವ. ಕರ್ಮ, ಕರ್ಮದಲ್ಲೂ ಕೂಡ ಲೌಕಿಕ ಕರ್ಮ, ವೈದಿಕ ಕರ್ಮ ಅಂತ ದೊಡ್ಡದಾದ 2 ಭಾಗ. ಆ ವೈದಿಕ ಕರ್ಮದಲ್ಲೂ 100 ಒಳಭಾಗ, ಲೌಕಿಕ ಕರ್ಮದಲ್ಲೂ ಅನೇಕ ಒಳಭಾಗಗಳು. ಎಲ್ಲ ಆಕ್ಚುಲಿ ಅಡಿಗೆ ಮಾಡೋದು ಒಂದು ಕರ್ಮವೇ, ಪಾತ್ರೆ ತೊಳೆಯೋದು ಒಂದು ಕರ್ಮವೇ, ಬಟ್ಟೆ ತೊಳೆಯೋದು, ಒಗೆಯೋದು ಕರ್ಮವೇ, ಏನ್ ಮಾರ್ಕೆಟ್ ಹೋಗೋದು, ಯಾವ ಚೇಷ್ಟೆ ಮಾಡೋದು, ಆಕ್ಷನ್ ಫಂಕ್ಷನ್ ಎಲ್ಲ ಕರ್ಮವೇ. ಅಷ್ಟು ಕ್ರಿಯೆ ಎಲ್ಲ ಕರ್ಮ. ಆ ಕ್ರಿಯೆ ವೈದಿಕವಾಗಲಿ ಲೌಕಿಕವಾಗಲಿ ಅದರ ವಿಭಾಗದ ತತ್ವ, ಅದ ಸ್ವರೂಪ ಏನು, ಗುಣದ ಸ್ವರೂಪ ಏನು ಅಂತ ಚೆನ್ನಾಗಿ ನಿಜವಾಗಿ ಜ್ಞಾನಿ ದೃಷ್ಟಿಯಲ್ಲಿ ಆತ್ಮನೇ ಹೀಗೆ ತೋರ್ತಾ ಇರೋದು ಅನ್ನೋದೇ ಅದರ ಸ್ವರೂಪ. ಅದಕ್ಕೆ ಸ್ವತಃ ಅಸ್ತಿತ್ವ ಇದೆ ಅನ್ನೋದಲ್ಲ ಸ್ವರೂಪ. ಆತ್ಮನು ಎಲ್ಲಿವರೆಗೆ ಆತ್ಮರೂಪದಿಂದ ನಾವು ಮಾಡ್ಕೊಳ್ಳೋದಿಲ್ಲ, ಅವನು ಹೀಗೆ ಸತ್ವದ ಸಮರೂಪವಾಗಿಯೂ ಹಾಗೆ ಕ್ರಿಯಾರೂಪವಾಗಿಯೂ ಅವನೇ ತೋರ್ಕೊಳ್ತಾ ಇರ್ತಾನೆ. ಹಗ್ಗವೇ ಹಾವೇ ಮುಂತಾದ ತೋರ್ಕೊಳ್ಳೋ ಹಾಗೇನೆ ಕೇವಲ ಆತ್ಮನು ಈ ಗುಣರೂಪದಿಂದಲೂ ಕ್ರಿಯಾರೂಪದಿಂದಲೂ ತೋರ್ಕೊಳ್ತಾ ಇದ್ದಾನೆ ಅನ್ನೋದೇ ಅವನು ಆ ತತ್ವವನ್ನು ತಿಳಿದವನಾಗಿ ಇದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಅಂತಿರ್ತಾನೆ. ಅವನು ಅಸ್ತಿತ್ವ ಕೊಟ್ಟರು ಆತ್ಮನಿಗೊಬ್ಬನಿಗೆ. ಇದೆಲ್ಲ ಇಲ್ಯೂಷನ್, ತೋರಿಕೆ, ಭ್ರಾಂತಿ. ಹಾಗಾಗಿ ಅದು ಅದರ ಪಾಡಿಗೆ ವ್ಯವಹಾರ ದೃಷ್ಟಿಯಿಂದ ಗುಣೇಶು ವರ್ತಂತೆ ಅಂತಾನೆ, ಸ್ವರೂಪ ದೃಷ್ಟಿಯಿಂದ ಅದು ಇಲ್ಲವೇ ಇಲ್ಲ ಅಂತಕೊಂಡಿರ್ತಾನೆ. ಎರಡು ಅವನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬೇರೆ, ಜನರ ಕಡೆಯಿಂದ ಒಪ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು ಬೇರೆ. ಜನರ ಕಡೆ ಒಪ್ಕೊಂಡು ಸ್ಟೇಟ್ಮೆಂಟ್ ಗುಣೇಶು ವರ್ತಂತೆ ಅಂತಾನೆ. ಸ್ವಾನುಭವ ಕೇಳಿದ್ರೆ ಗುಣಗಳು ಇಲ್ಲ, ವಿಷಯಗಳು ಇಲ್ಲ, ಇರೋದಿಲ್ಲ, ಆತ್ಮೊಬ್ಬನೇ, ಆತ್ಮ ವ್ಯತಿರಿಕ್ತ ಏನೇನೂ ಇಲ್ಲ ಅಂತ ಅವನ ಅನುಭವ. ಗುಣ ಕರಣಾತ್ಮಕಾಃ ಗುಣೇಶು ವಿಷಯಾತ್ಮಕೇಶು ವರ್ತಂತೆ. ನ ಆತ್ಮ ಇತಿ ಮತ್ವಾ
ನ ಸಜ್ಜತೆ ಶಕ್ತಿನ ಕರೋತಿ. ಗುಣಗಳು ಕರಣಾತ್ಮಕ. ಕರಣ ಅಂದ್ರೆ ಇಂದ್ರಿಯ. ದೇಹೇಂದ್ರಿಯ ಕರಣ ಉಪಲಕ್ಷಣ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಎಲ್ಲ 6 ಇದೆ ಗುಣಗಳು. ಗುಣೇಶು ಅಂದ್ರೆ ವಿಷಯಾತ್ಮಕ. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಮತ್ತು ಅದರ ಕಾರಣವಾಗಿ ಪಂಚಭೂತ. ಬರೀ ವಿಷಯ ಅಂತ. ಭೂಮಿ ಇಲ್ಲದೆ ಗಂಧ ಇಲ್ವಲ್ಲ, ನೀರಿಲ್ಲದೆ ರುಚಿ ಇಲ್ವಲ್ಲ, ಹಾಗೆ ಅಗ್ನಿ ಇಲ್ಲದೆ ಅಥವಾ ತೇಜಸ್ ಇಲ್ಲದೆ ರೂಪ ಇಲ್ವಲ್ಲ. ಆ ಭೂತಗಳ ಗುಣ. ಭೂತಗಳ ಗುಣ ಶಬ್ದ, ಸ್ಪರ್ಶ, ಗಂಧಗಳು. ಭೂತಗಳು ಪೃಥ್ವಿ, ಆಕಾಶ ಅಂತ ಭೂತಗಳು. ಅದಷ್ಟು ಗುಣವಿಕಾರವೇ. ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಗಳು, ಕರಣಗಳು ಎಲ್ಲ ಗುಣವಿಕಾರವೇ, ಗುಣಕಾರ್ಯವೇ. ಹಾಗೆ ಕರಣಾತ್ಮಕವಾದ ಗುಣಗಳು ವಿಷಯಾತ್ಮಕವಾದ ಗುಣಗಳಲ್ಲಿ ಇದ್ಕೊಂಡಿದೆ ಅಂದ್ರೆ ಅಚೇಷ್ಟೆ ಮಾಡ್ತಾ ಇದೆ ಅಂತ. ಇದೊಂದು ಹಂತದ ಉಪದೇಶ, ಇದೊಂದು ಹಂತದ ಸ್ಟೇಟ್ಮೆಂಟ್ ಅಷ್ಟೇ. ಇದು ಈ ಫೈನಲ್ ಅಲ್ಲ. ಪರಮಾರ್ಥವಾಗಿ ಕೇಳಿದ್ರೆ ಆತ್ಮ ವ್ಯತಿರಿಕ್ತವಾಗಿ ಏನೇ ಇಲ್ಲ ಅವನಿಗೆ ಅದು ಸ್ವಾನುಭವದಿಂದ ಕಂಡುಕೊಂಡ ಸಿದ್ಧಾಂತ ಬೇರೆ, ವ್ಯವಹಾರ ಕಷ್ಟಕ್ಕೆ ಒಪ್ಕೊಂಡು ಹೇಳುವ ವಿಚಾರ ಬೇರೆ. ತೆಗಿಯೋದು ಹೇಳಿ. ಈಗ ಗುಣ ಗುಣೇಶು ಅಂದ್ರೆ ಒಂದು ಗುಣ ಏನು, ಇನ್ನೊಂದು ಗುಣ ಏನು, ಅದೇನೋ ಈಗ ಹೇಳಿದೀರಾ ನೀವೇ. ದೇಹೇಂದ್ರಿಯ ರೂಪದ ಗುಣಗಳು ವಿಷಯ ರೂಪದ ಗುಣಗಳು ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರೋ ಇಬ್ರು ಜಗಳ ಆಡ್ತಾ ಇದ್ದಾರೆ ಅಂದ್ರೆ ನೀವು ಹೇಗೆ ಸುಮ್ಮನೆ ಸಾಕ್ಷಿಯಾಗಿ ನೋಡುವರೋ, ನಿಮ್ಗೆ ಸಂಬಂಧಪಟ್ಟಿಲ್ವೋ ಹಾಗೆ ಆತ್ಮನಿಗೆ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಸಂಬಂಧಪಟ್ಟಿಲ್ಲ. ಇದು ಯಾವುದ್ರಲ್ಲಿ ಕೆಲಸ ಮಾಡ್ತಿದ್ಯೋ ಅದಕ್ಕೂ ಸಂಬಂಧಪಟ್ಕೊಂಡಿಲ್ಲ ಆತ್ಮ. ಬರೀ ದೇಹೇಂದ್ರಿಯ ಕೆಲಸ ಮಾಡಕ್ಕಾಗಲ್ಲ. ನಮ್ಮ ಇದ್ರಲ್ಲಿರೋ ಗುಣಗಳು ವರ್ಲ್ಡ್ ಗುಣಗಳ ಜೊತೆ ಇದು ಇನ್ಸ್ಟ್ರೂಮೆಂಟ್ ಆಗಿದೆ, ಅದು ಅದಕ್ಕೆ ಆಬ್ಜೆಕ್ಟ್ ಆಗಿದೆ ಮಾಡೋದಕ್ಕೆ. ಅದು ಇದು ಅದರಲ್ಲಿ ಕೆಲಸ ಮಾಡ್ತಾ ಇದೆ. ನನಗೂ ಇದಕ್ಕೂ ದೇಹೇಂದ್ರಿಯ ಮನೋಬುದ್ಧಿಗೂ ನನಗೂ ಸಂಬಂಧ ಇಲ್ಲ. ಅಂದ್ಮೇಲೆ ಇವುಗಳು ಯಾವ್ದು ಕೆಲಸ ಮಾಡ್ತಿದ್ಯೋ ಅದರ ಸಂಬಂಧ ಎಲ್ಲಿಂದ ಬರುತ್ತೆ ನನಗೆ? ಯಾವ ಸಂಬಂಧವೂ ಇಲ್ಲ. ನಾನು ಇದೆಲ್ಲ ಮೀರಿದವನು, ಅತೀತನು, ನಾನು ಶುದ್ಧ ಚಿನ್ಮಾತ್ಮನು, ನಾನು ಸನ್ಮಾತ್ಮನು, ನನಗೆ ಯಾವ ವಿಕಾರವೂ ಇಲ್ಲ, ವಿಶೇಷವೂ ಇಲ್ಲ ಎಂಬುದಾಗಿ ತನ್ನನ್ನು ಗುರುತಿಸಿಕೊಂಡು ಕರಣಾತ್ಮಕವಾದ ಇಂದ್ರಿಯ ಗುಣಗಳು ವಿಷಯಾತ್ಮಕವಾದ ಗುಣಗಳಲ್ಲಿ ಚೇಷ್ಟೆ ಮಾಡ್ತಾ ಇವೆ ಅಷ್ಟೇ. ಇದು ಆತ್ಮ ಮಾತ್ರ ಚೇಷ್ಟೆ ಮಾಡ್ತಾ ಇರೋನಲ್ಲ, ಆತ್ಮನಲ್ಲಿ ಕ್ರಿಯೆ ಇಲ್ಲ ಎಂಬುದಾಗಿ ತಿಳಿದು ಅವನು ಅದು ಅಂಟ್ಕೊಳ್ಳೋದೇ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ ಅಂತ ತಿಳ್ಕೊಬೇಡಿ. ಎಲ್ಲ ಮಾಡಿದ್ರು ತನಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಅದಿರ್ತಾನೆ. ವಸ್ತುತಃ ಕೆಲಸ ಮಾಡಲ್ಲ ಅನ್ನೋದು ಕರೆಕ್ಟೇ. ಮಾಡಿದ್ರು ಮಾಡ್ತಾನೆ ಇರಲ್ಲ ಅವನ ಅನುಭವದಿಂದ ಯಾವ ಕೆಲಸವನ್ನು ಮಾಡೋನೇ ಅಲ್ಲ, ಮಾಡ್ತಾನೆ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಜ್ಞಾನಿ ಏನಾದ್ರು ಒಂದು ತೊಡಗಿರ್ತಾನೆ. ತೊಡಗಿದ್ದು ಅವ್ರು ಯಾವ್ದಕ್ಕೂ ಅಂಟ್ಕೊಂಡಿರಲ್ಲ, ಅದು ಸಂಬಂಧ ಇರಲ್ಲ, ಅಭಿಮಾನ ಇರಲ್ಲ ಅವನಿಗೆ. ಅಭಿಮಾನದಿಂದಲೇ ಅವನಿಗೆ ಸಂಘ ಬರೋದು, ದುಃಖ ಬರೋದು, ವಿಕಾರವಾಗೋದು. ಸಂಘವು ದುಃಖವು ವಿಕಾರವು ಅವನಿಗಿಲ್ಲ, ಅಭಿಮಾನ ಇಲ್ಲವಾದ್ರಿಂದ. ಹಾಗಾಗಿ ಯಾವ ವಿಶೇಷ ಇದ್ದಾರೆ ಅವನು ನ ಸಜ್ಜತೆ, ಅಂಟ್ಕೊಳ್ಳೋದೇ ಇಲ್ಲ. ಹಾಗಾಗಿ ಯಾರು ಹೋದ್ರು ಅಳಲ್ಲ, ಮಾಡಲ್ಲ, ದುಃಖ ಆಗಲ್ಲ, ಏನಾಗಲ್ಲ. ಸ್ವಪ್ನದಲ್ಲಿ ಹೋದ ಹಾಗೆ. ಸ್ವಪ್ನದಲ್ಲಿ ಎಷ್ಟೋ ತತ್ಕಾಲದಲ್ಲಿ ಸ್ವಪ್ನದಲ್ಲಿ ಅಳ್ತೀವಿ, ಎಷ್ಟೊತ್ಕೊಳ್ಳೆ ನಾವೇ ನಗ್ತೀವಿ, ಅಯ್ಯೋ ಹೀಗೆಲ್ಲ ಆಯ್ತು ಅಂತ ಹೇಳಿ. ಸ್ವಪ್ನದ ಘಟನೆಯನ್ನ ನಮಗೆ ಏನೋ ಒಂದು ಕಷ್ಟವಾಗಿದ್ರು, ಅಲ್ಲಿ ನಾವು ಒದ್ದಾಡ್ತಾ ಇದ್ರು, ಎಚ್ಚತ್ ಮೇಲೆ ನಾವು ನಕ್ಕೊಂಡು ಆ ಕಥೆ ಇನ್ನೊಬ್ಬರಿಗೆ ಹೇಳ್ತೀವಿ, ಹೀಗೀಗಾಯ್ತು ಅಂತ. ಅಂದ್ರೆ ನಮಗಾದ ಕಷ್ಟವನ್ನು ನಾವು ನಕ್ಕೊಂಡು ಹೇಳ್ತೀವಿ ಇನ್ನೊಬ್ಬರಿಗೆ ಅಂತಂದ್ರೆ ಏನಾಯ್ತು, ನಮ್ಗೆ ಸುಳ್ಳು ಅಂತ ಚೆನ್ನಾಗಿ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ. ಹಾಗಾಗಿ ಆ ರೀತಿ ತತ್ವಜ್ಞಾನಿ ಈ ಎಚ್ಚರ ವ್ಯವಹಾರವನ್ನು ಅದೇ ರೀತಿ ಕಂಡುಕೊಂಡಿರ್ತಾನೆ. ಬರೀ ತೋರಿಕೆ, ಕನಸಿಗೆ ಸಮಾನ ಇದು. ಆತ್ಮನಿಗೆ ಇದು ಸಂಬಂಧಪಟ್ಟಿಲ್ಲ. ಆತ್ಮನಿಗೆ ಸಾಕ್ಷಿಯೇ ಹೊರತು ಆತ್ಮನ ಇದಕ್ಕೆ ಅಂಟ್ಕೊಂಡವನಲ್ಲ, ಇದನ್ನು ಮೀರಿದವನು, ಬೆಳಗ್ತಾ ಇರುವವನು. ಇದಷ್ಟು ದೃಶ್ಯ. ಆತ್ಮನು ದೃಕ್ಕು, ಸಾಕ್ಷಿ, ಅವನು ಅರಿತಿರುವ ಚೈತನ್ಯ ಸ್ವರೂಪನು ಅಂತ ತಿಳ್ಕೊಂಡಿದ್ದಾನೆ. ಪ್ರಕೃತಿ ಗುಣ ಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸವಿದೋ ಮಂದಾನ್ ಕೃತ್ಸವಿನ್ನ ವಿಚಾಲಯೇ. ಪ್ರಕೃತಿ ಹೇ ಏನಪ್ಪ ಪ್ರಕೃತಿ ಹೇ ಶುರು ಮಾಡೋ. ಪ್ರಕೃತಿ ಹೇ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ಥವಿದಃ ಮಂದಾನ್ ಕೃತ್ಸ್ಥವಿತ್ ನ ವಿಚಾರಯೇ. ಸಜ್ಜಂತೆ ಯಾವ್ದಾತು?
ಹಾ ಸಂಜ ಪರಿಶ್ವಜ್ಞ ಸಂಜ ಪರಿಶ್ವಜ್ಞ ಸಜ್ಜತೆ ಆಗತ್ತೆ. ಪರಿಶ್ವಗ ಒಪ್ಕೊಳ್ಳೋದು ಉಂಟ್ಕೊಳ್ಳೋದು ಆ ಏಕಾತ್ಮತೆ. ಪ್ರಕೃತಿಯ ಗುಣದಲ್ಲಿ ಮೋಹಗೊಂಡವರು, ಪ್ರಕೃತಿಯ ಗುಣ ಸಮ್ಮೂಢ, ಪ್ರಕೃತಿಯ ಗುಣ ಸತ್ವ ಸಮಗಳು ಅದರ ಸಮ್ಮೂಢ ಅಂದೇನೋ ಸಮ್ಮನ ಪುಸ್ತಕ ಏನ್ ಹೇಳುತ್ತೆ, ಚೆನ್ನಾಗಿ ಅಂದ್ರೆ ಏಕಾತ್ಮತೆ ತಾದಾತ್ಮತೆ ಹೊಂದಿದ್ದಾರೆ. ದೇಹೇಂದ್ರಿಯ ಮನೋಬುದ್ಧಿವೇ ನಾನು, ನಾನು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳು ಅಂತ. ತನಗೂ ದೇಹೇಂದ್ರಿಯ ಮನೋಬುದ್ಧಿಗೂ ಏಕಾತ್ಮತೆಯ ಹೊರತು ಇಲ್ಲಿವರೆಗೆ ನಾನು ಇದು ದೇಹೇಂದ್ರಿಯ ಮನೋಬುದ್ಧಿ ಒಂದು ವಿವೇಕ ಇಲ್ಲ ಅವನಿಗೆ. ತನ್ನನ್ನು ದೇಹೇಂದ್ರಿಯ ಮನೋಬುದ್ಧಿಯನ್ನು ವಿಂಗಡ ಮಾಡ್ಕೊಂಡಿಲ್ಲ, ತನ್ನನ್ನು ದೃಶ್ಯ ಪ್ರಪಂಚ ವಿವೇಕ ಮಾಡ್ಕೊಂಡಿಲ್ಲ, ಪೂರ್ತಿ ಅವಳೆಲ್ಲ ಮುಳುಗ್ಬಿಟ್ಟಿದ್ದಾನೆ, ಅದೇ ತಾನು ಅಂದ್ಕೊಂಡ್ಬಿಟ್ಟಿದ್ದಾನೆ, ಏಕಾತ್ಮತೆ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅವರು ಗುಣಕರ್ಮಸು ಸಜ್ಜಂತೆ, ಗುಣಗಳಲ್ಲೂ ಅಂಟ್ಕೊಳ್ತಾರೆ, ಕರ್ಮದಲ್ಲೂ ಅಂಟ್ಕೊಳ್ತಾರೆ. ಅಂಥವರನ್ನ ಅವರನ್ನ ಅವರು ಅಕೃತ್ಸವಿದರವರು ಅಂದ್ರೆ ಪರಿಚ್ಛಿನ್ನವಾಗಿ ತಿಳಿದವರು, ಪೂರ್ಣವಾಗಿ ತಿಳಿಯದೇ ಇದ್ದವರು ಅಂತ. ಕೃತ್ಸವಿದರನ್ನ ಪೂರ್ತಿ ತಿಳಿದವನು, ಅಕೃತ್ಸವಿದರು ಅಂದ್ರೆ ಪರಿಚ್ಛಿನ್ನವಾಗಿ ತಿಳಿದವರು, ಅಲ್ಪವಾಗಿ ತಿಳಿದವರು, ಅಲ್ಪಜ್ಞರು. ಅಂಥ ಅಲ್ಪಜ್ಞರಾಗಿರುವ ಆ ವಿವೇಕಿಗಳನ್ನ ಕೃತ್ಸವಿತು ಎಲ್ಲವನ್ನೂ ಬಲ್ಲವನಾದ ಬ್ರಹ್ಮವನ್ನು ಬಲ್ಲವನಾದ ಜ್ಞಾನಿಯು ನ ವಿಶಾಲ, ಅವರ ಬುದ್ಧಿಯನ್ನು ಅಲುಗಾಡಿಸಬಾರ್ದು. ದಡ್ರ ಕರ್ಮ ಮಾಡೋದಲ್ಲ ಕಣೋ, ಕರ್ಮ ಎಲ್ಲ ಮಾಡಬಾರ್ದು ಕಣೋ, ಅದ್ರಲ್ಲಿ ದಡ್ರು ಮಾಡೋದು, ಅವಿವೇಕಿಗಳು ಮಾಡೋದು, ಪೂಜೆ ಮಾಡೋದು, ಜಪ ಮಾಡೋದು, ಕರ್ಮ ಮಾಡೋದು ದಡ್ರು, ಅಜ್ಞಾನಿಗಳು, ಅವಿವೇಕಿಗಳು. ಜ್ಞಾನಿಗಳು ಆರಾಮಾಗಿರ್ತಾರೆ, ಏನು ಮಾಡದೇ ಇರ್ತಾರೆ ಅಂತ ಅಂದ್ಬಿಟ್ರೆ ಅವ್ನಿಗೆ ಆರಾಮ ಇರೋಕ್ಕಾಗಲ್ಲ, ಏನು ಮಾಡದೇ ಇರೋಕ್ಕಾಗಲ್ಲ. ಇದನ್ನು ಬಿಡಿಸ್ಬಹುದು, ಇನ್ನೇನೋ ಮಾಡ್ತಾನೆ ಅಷ್ಟೇ, ಹಾಳು ಮಾಡ್ತಾನೆ ಅಷ್ಟೇ. ಅವ ಜ್ಞಾನಿಯ ಏನು ಮಾಡದೇ ಇರೋದಕ್ಕೆ ಇವನಿಗೆ ಅರ್ಥ ಆಗಲ್ಲ. ಜ್ಞಾನಿಯ ನಿರ್ವ್ಯಾಪಾರ ಇದೆಯಲ್ಲ, ಅದು ಪ್ರಪಂಚಕ್ಕೆ ಚಚ್ಚ ಲೋಕೋ ನಗಾಹತಿ ಅಂತ ಕೊಡ್ಬೋದು ಹೇಳೋದು. ಅವನ ನಿರ್ವ್ಯಾಪಾರ ಸ್ವರೂಪದಿಂದ ಅಲ್ಲದೆ ಹೊರತು ದೇಹದಿಂದ ನಿರ್ವ್ಯಾಪಾರ ಅಲ್ಲ. ತಪ್ಪಿಕೊಂಡ್ಬಿಡ್ತಾರೆ. ಜ್ಞಾನಿ ನಿರ್ವ್ಯಾಪಾರವಾಗಿರ್ತಾನೆ, ದೇಹದಿಂದ ಏನು ಚೇಷ್ಟೆ ಮಾಡದೆ ಇದ್ಬಿಡ್ತಾನೆ ಅಂತ ಬಿಡ್ತಾರೆ. ದೇಹದಿಂದ ಚೇಷ್ಟೆ ಮಾಡದೆ ಇರೋಕೆ ಆಗೋದೇ ಇಲ್ಲ, ಜ್ಞಾನಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ದೇಹ ಉಸಿರಾಟದಿಂದಲೇ ದೇಹ ಉಬ್ಬಬೇಕು ಆಗ್ತಾನೆ ಅಲ್ಲ. ಉಸಿ ತಗೊಂಡ್ರೆ ಹೊಟ್ಟೆ ಮುಂದೆ ಬರುತ್ತೆ, ಉಸಿ ಬಿಟ್ಕೊಳ್ಳಿ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀಯ? ಕಣ್ಣು ರಪ್ಪೆ ಬಿಡ್ಕಲೇಬೇಕು, ರಪ್ಪೆ ಬಿಡಲೇಬೇಕು, ನಾಡಿ ಬರ್ತಾ ಆಗಲೇಬೇಕು, ರಕ್ತ ಸಂಚಾರ ಆಗಲೇಬೇಕು. ನಿಲ್ಸಕ್ ಆಗೋದೇ ಇಲ್ಲ. ಅದನ್ನ ನಿಲ್ಲಿಸ್ತೀಯ? ರಕ್ತ ಸಂಚಾರ ನಿಲ್ಸಕ್ಕಾಗತ್ತಾ? ನಾಡಿ ಬರ್ತಾ ನಿಲ್ಸಕ್ಕಾಗತ್ತಾ? ಅಷ್ಟೇ. ಹಾಗೆ ದೇಹದಲ್ಲೂ ಕೂಡ ಇರುವವರೆಗೆ ಒಂದು ಸುಮ್ಮನೆ ಒಂದು ಮೂದೇವಿಯಾಗಿ ಮೂಲೆ ಕೂತ್ಕೋಕ್ಕಾಗಲ್ಲ. ಅವ್ನು ಏನಾದ್ರು ಒಂದು ಬರೆಯೋದು, ಓದೋದು, ಪ್ರವಚನ ಮಾಡೋದು, ಇನ್ನೇನು ಕೆಲಸ ಮಾಡ್ತಾನೇ ಇರ್ತಾರೆ. ತುಂಬಾ ಆಕ್ಟಿವ್ ಆಗುತ್ತೆ ಜ್ಞಾನಿಗಳು. ಅದು ಸಾತ್ವಿಕ ಆಕ್ಟಿವ್ ಆಗುತ್ತೆ. ಅವ್ರ ಆಕ್ಟಿವಿಟಿ ಎಲ್ಲ ಸಾತ್ವಿಕವಾದ ಆಕ್ಟಿವಿಟಿ. ನಮ್ದೆಲ್ಲ ತಾಮಸ ರಾಜಸ ಆಕ್ಟಿವಿಟಿ ಆದ್ರೆ ಪರಮ ಸಾತ್ವಿಕವಾದ ಆಕ್ಟಿವಿಟಿ ಅಂತ ಜ್ಞಾನಿ ಇರುತ್ತೆ. ಅವನು ಎಲ್ಲ ಇದು ಲೋಕ ಕಲ್ಯಾಣಕ್ಕೆ, ನಮ್ಮ ಲೋಕಕ್ಕೆ ಸನ್ಮಾರ್ಗ ತೋರಿಸೋದಕ್ಕೆ, ಲೋಕ ಸಂಗ್ರಹಕ್ಕಾಗಿರುತ್ತೆ. ಅವನಿಗೆ ಯಾವ ಆ ಕ್ರಿಯೆಯಿಂದ ಏನು ಆಗ್ಬೇಕಾಗಿಲ್ಲ. ಅದು ಅವನಿಗೆ ಅದು ಗೊತ್ತು. ಯೇ ಪುನಃ ಪ್ರಕೃತೆ ಗುಣೈ ಸಮ್ಮೂಢಾಃ ಸಮ್ಯನ್ಮೂಢಾಃ ಸಮ್ಮೋಹಿತಾಃ ಸಂತಃ ಸಜ್ಜಂತೆ ಗುಣಾನಾಂ ಕರ್ಮಸು ಗುಣಕರ್ಮಸು ವಯಂ ಕರ್ಮ ಕುರ್ಮಃ ಫಲಾಯ. ಯಾರಾದರೂ ಹಂಗೇಳಿ ಅವ್ರದ್ದು ಮೀಟ್ ಮಾಡ್ಲೇಬೇಡ, ತೆಗೆದು ಹಾಗಲ್ವಾ? ಹೌದಾ? ಹೇಳಿ. ನೀವು ಜ್ಞಾನಿ ತುಂಬಾ ಆಕ್ಟಿವ್ ಅಂತ ಹೆಂಗನಕ್ಕಾಗುತ್ತೆ ಗುರುಗಳೇ? ಅವ್ರದ್ದು ಒಬ್ರೊಬ್ರು ಹಂಗಿರ್ತಾರೆ, ಒಬ್ರೊಬ್ರು ಇರಲ್ಲ. ಅವ್ರದ್ದು ಗುಣದ ಮೇಲೆ ಇರುತ್ತೆ ಅನ್ಸುತ್ತೆ ಅಲ್ವಾ? ಅವ್ರು ಸಮಾಜ ಮಧ್ಯದಲ್ಲಿ ಇದ್ದಾರೆ ಜ್ಞಾನಿಗಳು. ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸಮಾಜವನ್ನ ಸನ್ಮಾರ್ಗದ ಎತ್ತುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲರೂ ಏನು ಇಲ್ಲ ಅನ್ಸುತ್ತೆ ಅಲ್ವಾ? ಎಲ್ಲರೂ ಹಂಗೇನು ಇರಲ್ಲ ಅನ್ಸುತ್ತೆ. ಸಾಮಾನ್ಯ ಹಾಗೆ ಇರ್ತಾರೆ, ಬಲಮಟ್ಟಿಗೆ ಹಾಗೆ ಇರ್ತಾರೆ. ಇನ್ನು ಜಡ ಬರ್ತದಂತೆ ಕಾಡಿಗೆ ಹೋಗಿ ಏಕಾಂತ ಇರಬಹುದು. ಅವ್ರಿಗೆ ರೂಲ್ಸ್ ಅಲ್ಲ ಮಾಡ್ಬೇಕು, ಕಂಪಲ್ಸರಿ ರೂಲ್ಸ್ ಹೇಳ್ತಿಲ್ಲ. ಸಹಜವಾಗಿ ಅವ್ರಿಗೆ ಎಲ್ಲರ ಮೇಲೂ ಒಂದು ಕಾರುಣ್ಯ ಇರುತ್ತೆ, ಒಂದು ಪ್ರೇಮ ಇರುತ್ತೆ. ಯಾಕಂದ್ರೆ ಅವರೇ ಎಲ್ಲೋ ಆಗಿ ತೋರ್ತಾ ಇರೋದ್ರಿಂದ. ಅಲ್ಲ, ಎಲ್ಲ ನಿವೃತ್ತಿ ಮಾರ್ಗ ಅಂತೀವಲ್ಲ. ನಿವೃತ್ತಿ ಮಾರ್ಗ ಶಬ್ದಕ್ಕೆ ಅರ್ಥ ಯಾವ್ದಕ್ಕೂ ಅಂಟ್ಕೊಳ್ದೇ ಇರೋದೇ ನಿವೃತ್ತಿ ಮಾರ್ಗವೇ ಹೊರತು ನಿವೃತ್ತಿ ಕಾಡಿಗೆ ಹೋಗಿ ಕೂತ್ಕೊಂಡು ನಿವೃತ್ತಿ ಮಾರ್ಗ ಅಲ್ಲ. ಕರ್ಮ ಮಾಡದೇ ಇರೋದಲ್ಲ. ಏನು ಮಾಡಿದ್ರು ಯಾವುದು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಆತ್ಮ ಯಾವುದು ಮಾಡೋನಲ್ಲ. ಆತ್ಮನು ನಿರ್ವ್ಯಾಪಾರನು, ಅವನ ಅಕರ್ತೃ ಅಭೋಕ್ತೃ ಅಂತ ಹೇಳಿ ಆತ್ಮಸ್ವರೂಪವನ್ನು ಕಂಡ್ಕೊಂಡು ಕ್ರಿಯಾರಹಿತ ಸ್ವರೂಪದಲ್ಲಿ ಇರೋವರೇ ಹೊರತು ಅವು ದೇಹೇಂದ್ರಿಯದಿಂದ ಕ್ರಿಯಾ ಮಾಡಿದೀನಿ ನಿವೃತ್ತಿ ಮಾಡೋದ್ರಿಂದ ಸುಮ್ಮನೆ ಹೋಗ್ಕೊಂಡು ಅವ್ನು ಮೂದೆ ಕೂತ್ಕೊಳ್ಳೋ ಅರ್ಥ ಅಲ್ಲ. ಹಂಗಿರಲ್ಲ ಅವರು.
ಮೂಗು ಹಿಡ್ಕೊಂಡು ಇದ್ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಮೂಗ ಕೂತ್ಕೊಂಡಿರ್ತಾರೆ ಅನ್ಕೊಂಬಿಡಿ. ರಮಣ ಮಹರ್ಷಿಗಳು ಹಾಗಿದ್ದಲ್ಲ, ಅದು ರಮಣ ಮಹರ್ಷಿಗಳು ಸಾಧಕರಲ್ಲಿ ಆಗಿದ್ರು. ಆಮೇಲೆ ಅವ್ರು ಬಹಳ ಮಟ್ಟಿಗೆ ಏನಾದ್ರು ಮಾಡ್ತಾನೆ ಇದ್ರು. ಇದ್ರ ಮೇಲೆ ಏನೋ ಓಡ್ಕೊಂಡು ಇದ್ದೇ ಇದ್ರು ಅವರು. ಸುಮ್ಮನೆ ಬಿಡ್ತಿರ್ಲಿಲ್ಲ. ತುಂಬಾ ಅವ್ರ ಮುಂದೆ ಬರ್ತಾರೆ, ತುಂಬಾ ಬೈತಿದ್ದೆ ಸೋಮಾರಿಗಳನ್ನ ಅವರು. ಸೋಮಾರಿಗಳನ್ನು ಯಾರು ಒಪ್ಪಲ್ಲ. ಸೋಮಾರಿಗಳನ್ನು ಸಮಾಜ ಸುಧಾರಕರು ಸೋಮಾರಿಗಳನ್ನು ಒಪ್ಪಲ್ಲ, ಜ್ಞಾನಿಗಳು ಸೋಮಾರಿಗಳನ್ನು ಒಪ್ಪಲ್ಲ. ಸೋಮಾರಿತನ ಅನ್ನೋದು ಯಾರಿಗೂ ಸುಖ ಅಲ್ಲ, ಅದು ಎಲ್ಲರಿಗೂ ಅದು ಇದು ಹಾಳು ಮಾಡೋದು. ನಾನ್ ಯಾವಾಗ್ಲೂ ಅದ್ ಕೆಲ್ಸ ಬಿಟ್ಬಿಡ್ಬೇಕು ಜಾಸ್ತಿ ಅನ್ಕೋತಾ ಇರ್ತೀನಿ. ಮಾಡಿ ಅನ್ಸ್ಕೋಬೇಕಮ್ಮ, ಬಿಡೋದಲ್ಲ. ನೀವು ಬಿಡ್ತಿನ್ನೋದು ಒಂದ್ ಕೆಲಸವೇ. ಅದು ಬಿಡ್ತೀನಿ ಅದು ಒಂದು ಕರ್ತೃತ್ವವೇ, ಅದೊಂದು ಅಭಿಮಾನವೇ, ಅದೊಂದು ಕೆಲಸವೇ. ಮಾಡಿದ್ರು ಮಾಡಿಲ್ಲ ಅಂತ ಗುರುತಿಸ್ಕೋಬೇಕು. ನೀವು ನಿಮ್ಮ ಸ್ವರೂಪ ಏನು ಗುರುತಿಸ್ಕೊಂಡು ನಾನು ನಿರ್ವ್ಯಾಪಾರನಾಗಿರೋ ಚಿನ್ಮಾತ್ರ ಸ್ವರೂಪನು ಅಂತ ಹೇಳಿ ಸ್ವರೂಪಗಳ ಗಮನ ಕೊಟ್ಟು ಅತೀತವಾಗಿ ಉಳಿಬೇಕೆ ಹೊರತು, ಅಖಂಡವಾದ ಪರಿಪೂರ್ಣ ಸ್ವರೂಪ ಉಳಿಬೇಕೆ ಹೊರತು ಮಾಡದೆ ಇದ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಕೂತ್ಬಿಟ್ಟೆ ಇದ್ರೆ ಅದು ದೇಹ ಕೋರೋದಲ್ಲ. ಅದು ಹಂಗ್ ಮಾಡದೆ ಬರೋದಲ್ಲ. ಅದು ಯಾರಾದರೂ ಪ್ರಕೃತಿಯ ಗುಣಗಳಿಂದ ಮೋಹಗೊಂಡವರಾಗಿ, ಚೆನ್ನಾಗಿ ಮೋಹಗೊಂಡವರಾಗಿ, ಪೂರ್ತಿ ಅದು ಅಟ್ಕೊಂಡವರಾಗಿರ್ತಾರೋ, ಅಂದ್ರೆ ಗುಣಗಳ ಕರ್ಮದಲ್ಲಿ ನಾವೇ ಕರ್ಮ ಮಾಡ್ತಿರೋರು. ನಾವಾಗಿದ್ದಕ್ಕೆ ಈ ಕರ್ಮ ನಡೀತು. ನಾವ್ ಅಲ್ದೆ ಹೋಗಿ ನಮ್ಗೆ ಅಲ್ದಿದ್ದು ಯಾರಿಗೂ ಈ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಅಷ್ಟರ ಮಟ್ಟಿಗೆ ಅಭಿಮಾನ ಪಡ್ಕೊಂಡ್ಬಿಡ್ತಾರೆ. ನಾವು ಈ ಕರ್ಮಗಳು ಮಾಡ್ತೀವಿ, ಇಂಥ ಫಲಕ್ಕಾಗಿ ಮಾಡ್ತೀವಿ, ನಾವು ಇದನ್ನ ಚೆನ್ನಾಗಿ ಮಾಡ್ತೀವಿ, ನಾವೇ ಇದನ್ನ ಕರೆಕ್ಟಾಗಿ ಮಾಡೋದು ಅಷ್ಟರ ಮಟ್ಟಿಗೆ ಅಭಿಮಾನ ಪಡ್ಕೊಂಡಿರ್ತಾರೆ. ತಾನ್ ಕರ್ಮಸಂಗಿನಃ ಅಕೃತ್ಸವಿದಃ ಕರ್ಮಫಲ ಮಾತ್ರ ದರ್ಶಿನಃ ಮಂದಾನ್ ಮಂದ ಪ್ರಜ್ಞಾನ್ ಕೃತ್ಸವಿತ್ ಆತ್ಮವಿತ್ ಸ್ವಯಂ ವಿಚಾರಯೇ ಬುದ್ಧಿಭೇದ ಕಾರಣಮೇವ ವಿಚಾರಣಂ. ಆ ಕರ್ಮಸಂಗಿಗಳನ್ನ ಅಂದ್ರೆ ಸಂಪೂರ್ಣವಾಗಿ ತತ್ವವನ್ನು ಅರಿಯದ ಕರ್ಮಫಲವಷ್ಟನ್ನೇ ನೋಡ್ತಿರೋರು, ಇಂಥ ಕರ್ಮ ಮಾಡ್ತೀವಿ, ಇಂಥ ಫಲ ಆಗ್ಬೇಕು, ಆ ಫಲದಿಂದ ಇನ್ನು ನಾನು ತಗೊಂಡು ಖುಷಿಯಾಗಿರ್ತೀನಿ ಅಂತ ಕಲ್ಪಿಸ್ಕೊಂಡಿರ್ತಾರೆ. ಒಂದು ಅಧಿಕಾರ ಪಡ್ಕೊಳ್ತೀನಿ, ಅಥವಾ ಏನೋ ಒಂದು ಎಸ್ಟೇಟ್ ಪಡ್ಕೊಳ್ತೀನಿ, ಇನ್ನೇನೋ ಒಂದು ಇದನ್ನು ಪಡ್ಕೊಳ್ತೀನಿ, ಸುಖವನ್ನು ಪಡ್ಕೊಳ್ತೀನಿ, ಏನೋ ಕಲ್ಪನೆ. ಆ ಅನಂತವಾದ ಆಸೆಗಳಿಗೆ ಏನು ಇತಿಮಿತಿ ಇಲ್ಲ, ಬರ್ತಾ ಇರುತ್ತೆ, ಅದಕ್ಕೆ ಮಾಡ್ತಾ ಇರ್ತಾರೆ. ಅಂತ ಮಂದ ಪ್ರಜ್ಞರಾಗಿರುವ ಅವರನ್ನ ಕೃತ್ಸವಿದ್ದ ತತ್ವಜ್ಞಾನಿ ಆದವನು ಆ ಕರ್ಮ ಮಾಡ್ತಿದ್ರೆ ಅವ್ರನ್ನ ಅಲುಗಾಡಿಸ್ಬಾರ್ದು, ಅದನ್ನ ಬಿಡಿಸ್ಬಾರ್ದು. ಕರ್ಮ ಮಾಡೋದಲ್ಲ, ಕರ್ಮ ಮಾಡ್ಕೋಬೇಡಿ, ಕರ್ಮ ಕಿಂ ಪರಂ ಕರ್ಮ ಜಡಂ ಅಂತ ಬೈಬೇಡಿ, ಚೆನ್ನಾಗಿ ಕರ್ಮ ಮಾಡಿಸಿ. ಹಾಗಾದ್ರೆ ಶಾಸ್ತ್ರೀಯ ಕರ್ಮ ಏನ್ ಮಾಡ್ತೇವೆ ಗೊತ್ತಾ, ಫಲಕ್ಕಾಗಿ ಮಾಡುತ್ತಿದ್ರು ಕೂಡ ಕಾಲಾನುಕಾಲಕ್ಕೆ ಅದೇ ಒಂದು ರೀತಿ ವೈರಾಗ್ಯ ತಂದ್ಕೊಟ್ಬಿಡುತ್ತೆ. ಅಯ್ಯೋ ಮಾಡಿ ಪಡ್ಕೊಂಡು ಸಾಕಾಯ್ತಪ್ಪ, ಸತ್ಯವಾದ ನಿತ್ಯವಾದ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಕಾಲಾನುಕಾಲಕ್ಕೆ ಒಂದು ವಿವೇಕ, ಕರ್ಮವೇ ಕರ್ಮಯೋಗ ತಂದ್ಕೊಟ್ಬಿಡುತ್ತೆ. ಕರ್ಮದಿಂದ ಬಂದ್ಬಿಡುತ್ತೆ. ಆ ಶಾಸ್ತ್ರೀಯ ಕರ್ಮಕ್ಕೆ ಅವನ ಸಾಮರ್ಥ್ಯ ಇದೆ. ಹಾಗಾಗಿ ಬುದ್ಧಿ ಭೇದವನ್ನು ಮಾಡೋದೇ ಅವ್ರನ್ನ ಅಲುಗಾಡ್ಸೋದು. ಅದನ್ನ ಮಾಡ್ಸಕ್ ಹೋಗ್ಬಾರ್ದು. ಮಾಡಪ್ಪ, ಚೆನ್ನಾಗಿ ಮಾಡೋದು. ಯಾವ್ಯಾವ ಕಾಮಿಕರ್ಮ ಬುದ್ಧಿ ಇಟ್ಕೊಂಡು ಮಾಡ್ತಿದ್ದು ಮಾಡ್ಲಿ. ಸದ್ಯಕ್ಕೆ ತಲೆ ಬುರುಡೆ ಹೊಡ್ಕೊಂಡು ದುಡ್ಡು ತಗೊಳ್ತಿಲ್ವಲ್ಲ, ಭಗವಂತನ ಆರಾಧನೆ ಮಾಡ್ಕೊಂಡು ದುಡ್ಡು ಪಡ್ಕೊಳ್ತಾ ಇದ್ದೀನಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಮೋಸ. ಸಾರಿ ಗುರುಗಳೇ, ಅಷ್ಟೊಂದು ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಆದ್ರೆ ಯಾಕೆ ಹಂಗ ಅನ್ಬೇಕು ದೇವ್ರ, ಐ ಮೀನ್ ಭಗವಾನ್, ಇದು ಕೃಷ್ಣ? ಯಾಕಂದ್ರೆ ಅವ್ರಿಗೂ ಹೇಳ್ಬೇಕಲ್ಲ ಕರ್ಮಯೋಗ ಮಾಡ್ರಪ್ಪ ಅಂತ. ಅರ್ಥ ಆಗಲ್ಲ. ಅವರ ಮಟ್ಟ ತುಂಬಾ ಲೋ ಲೆವೆಲ್ ಆದ್ರಿಂದ ಅವ್ರಿಗೆ ಕೆಲಸ ಮಾಡಿ ಫಲ ಇಲ್ಲ ಅಂದ್ರೆ ಯಾಕೆ ಮಾಡ್ಬೇಕು ಅಂತ ಅವ್ರು ತರ್ಕ ಮಾಡ್ತಾರೆ. ಹಾಗಾಗಿ ನಾವ್ ಏನೋ ಪಡ್ಕೊಳ್ಳೋಕೋಸ್ಕರ ಮಾಡ್ಬೇಕು ಅಂದ್ರೆ ಓಕೆ ಅಂತಾರೆ. ಲೋಕದವ್ರು ಎಲ್ಲರೂ ಕ್ರಿಯೆ ಮಾಡೋದು ಏನಕ್ಕೆ? ನೀವು ಏನಕ್ಕೆ ಕೆಲಸ ಮಾಡ್ತಿದ್ರೆ? ದುಡ್ಡಿಗಾಗಿ ಮಾಡ್ತಿದ್ರಿ. ಹಾಗೆ ಇನ್ಯಾರು ಏನಕ್ಕೆ ಮಾಡ್ತಾರೆ? ಇನ್ನೇನೋ ಪ್ರಯೋಜನಕ್ಕಾಗಿ ಮಾಡ್ತಾರೆ. ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರವರ್ತತೆ ಅಂತ ಸಾಮಾನ್ಯ ನಿಯಮ. ಪ್ರಯೋಜನವಿಲ್ಲದೆ ಯಾರು ಏನು ಮಾಡೋಲ್ಲ. ಹಾಗಾಗಿ ಏನೋ ಪ್ರಯೋಜನ ಪಡ್ಕೊಳ್ಳೋದೇ ಕಾಮ್ಯ ಕರ್ಮ, ಪ್ರಯೋಜನಕ್ಕಾಗಿ ಕರ್ಮ ಮಾಡೋದೆ. ಆ ಪ್ರಯೋಜನವನ್ನು ಇಟ್ಕೊಳ್ಳೋದೇ ಕರ್ಮ ಮಾಡು ಅಂತ ಅವನಿಗೆ ಹೇಳ್ಬೇಕಾದ್ರೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಒಂದು ಮಟ್ಟ ಬೇಕು ಬುದ್ಧಿದು. ಅದಕ್ಕೂ ಕಮ್ಮಿ ಮಟ್ಟದ ಬುದ್ಧಿಯವರಾದ್ರೆ ಅವರಿಗೆ ಪ್ರಯೋಜನದಿಂದ ಕರ್ಮ ಮಾಡುವುದು ಅವ್ರಿಗೆ ಅರ್ಥವಾಗಲ್ಲ. ಕರ್ಮ ಮಾಡ್ಬೇಕಂತೆ ಫಲಾಪೇಕ್ಷೆ ಇಟ್ಕೋಬಾರ್ದು ಅಂತ. ಯಾಕೆ ಮಾಡ್ಬೇಕು? ಅದು ಬೇಡ ಅಂದ್ಬಿಡ್ತಾರೆ. ಕಷ್ಟ ಅವ್ರ ಕರ್ಮ ಮಾಡಿಸೋದು. ಕರ್ಮ ಮಾಡಿಸಿ ಆ ಕರ್ಮದಿಂದ ಬರುವಂತಹ ಫಲಕ್ಕಿಂತ ಹೆಚ್ಚಿನ ಫಲ ಆಗತ್ತೆ ಕರ್ಮಯೋಗ ಮಾಡಿದ್ರೆ ಅನ್ನೋದು ಅರ್ಥವಾಗ್ಬೇಕಾದ್ರೆ ಅದು ಎಷ್ಟೋ ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಏನೇ ಒಂದು ದುಡ್ಡು ಪಡ್ಕೊಂಡ್ರು, ಕಾರ್ ಪಡ್ಕೊಂಡ್ರು, ಅದನ್ನ ಆಗುವ ಆನಂದ ಸ್ವರೂಪ ವಿಚಾರ ಮಾಡಿದಾಗ ಅಲ್ಲೂ ಮನಸ್ಸಮಾಧಾನವಾಗೋದು ಅಷ್ಟೇ. ಮನಸ್ಸಮಾಧಾನವಾಗೋದಕ್ಕೋಸ್ಕರವಾಗಿ ಎಲ್ಲಾ ಫಲವೇ ಹೊರತು ಇನ್ನೇನಕ್ಕೂ ಅಲ್ಲ ಅಂತ ಆದ್ರೆ ಆ ಮನಸ್ಸಮಾಧಾನ ಕರ್ಮಯೋಗದಿಂದ ತಾನಾಗೆ ಸಿಗತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ
ಅವ್ರು ಹಾಗಾದ್ರೆ ಕರ್ಮಯೋಗವನ್ನೇ ಮಾಡ್ತೀನಿ, ಯಾವಾಗಲೂ ಮನಸ್ಸಮಾಧಾನವಾಗಿರುತ್ತೆ ಅಂತ ಅನ್ಕೋತಾನೆ. ಮನಸ್ಸಮಾಧಾನವಾಗೋದೇ ಆನಂದ ಕಾರಣವಾಗೋದಾದ್ರೆ, ಮನಸ್ಸಮಾಧಾನವನ್ನು ಕರ್ಮಯೋಗ ತಂದ್ಕೊಡುತ್ತೆ ಅನ್ನೋ ನಿಜವಾದ್ರೆ ಯಾಕೆ ಅದನ್ನು ಮಾಡಬಾರ್ದು ಅಂತ ಅನ್ಸುತ್ತೆ. ಅವಾಗ ಸ್ವಲ್ಪ ಹೈ ಲೆವೆಲ್ ಆದವನು, ಸ್ವಲ್ಪ ಮೇಲ ಮಟ್ಟಕ್ಕೆ ಬಂದ. ಆವಾಗ ಆ ಕರ್ಮಯೋಗವನ್ನು ಕೂಡ ಆ ತತ್ವವನ್ನು ಕಂಡುಕೊಳ್ಳೋಕೋಸ್ಕರವಾಗಿ ಮಾಡ್ತಾ ಇರುವಾಗ ಆ ಚಿತ್ತಶುದ್ಧಿ ಹೊಂದ್ಕೊಂಡು ವಿವೇಕ ಪ್ರಧಾನವಾಗಿ ಆ ವಿಚಾರ ಪ್ರಧಾನವಾಗಿ ಮಾಡ್ತಾ ಇದ್ದಾಗ ಜೊತೆ ಪ್ಯಾರಲಲ್ ಆಗಿ ಕರ್ಮಯೋಗವನ್ನು ಮಾಡ್ತಿರ್ತಾನೆ, ವೇದಾಂತ ಶ್ರವಣ ವಿಚಾರ ಮಾಡ್ತಿರ್ತಾನೆ. ಹೆಚ್ಚಾಗ್ತಾ ಆ ಧ್ಯಾನ ಯೋಗಕ್ಕೆ ಅವನು ಹತ್ಕೊಂಡ್ಬಿಟ್ಟ ಅಂದ್ರೆ ಆಟೋಮೆಟಿಕ್ ಈ ಅಗ್ನಿಹೋತ್ರದ ಕರ್ಮ ಬಿಟ್ಟು ಆತ್ಮಚಿಂತನಾ ರೂಪವಾದ ಕರ್ಮ, ಆಂತರಿಕವಾದ ಕರ್ಮ ನಡೀತಾ ಇರುತ್ತೆ. ಮನಸ್ಸಿನಲ್ಲೇ ಬುದ್ಧಿಯಲ್ಲೇ ಸರ್ವದಾ ಸ್ವಸ್ವರೂಪಾನುಸಂಧಾನ ರೂಪವಾದ ಕರ್ಮ ನಡೀತಾ ಇರುತ್ತೆ. ಅದನ್ನ ಮಾಡ್ತಾ ಮಾಡ್ತಾ ಕಾಲಾನುಕಾಲ ಕಂಡ್ಕೊಂಡ್ಬಿಡ್ತಾನೆ, ತತ್ವಜ್ಞಾನಿ ಆಗ್ಬಿಡ್ತಾನೆ. ಆಮೇಲೆ ಅವನು ಹೇಗಿದ್ರು ಅವನು ಕೃತಾರ್ಥನೆ. ಆದ್ರೆ ಅವನು ಯಾವ ವಾತಾವರಣದಲ್ಲಿ ಯಾವ ರೀತಿ ಬೆಳೆದಿರ್ತಾನೋ ಅದ್ರ ತಕ್ಕಾಗಿ ಮುಂದುವರಿಸ್ತಾನೆ. ಅವನ ಬುದ್ಧಿ ಭೇದವನ್ನು ಮಾಡೋದು ಅಂದ್ರೆ ಅಲ್ಗಾಡಿಸೋದು, ಕರ್ಮ ಮಾಡಬೇಡ ಅಂತ ಹೇಳೋದು ಚಾಲನ. ಅದನ್ನ ಮಾಡಬಾರ್ದು, ತನ್ನ ಕುರ್ಜ ಆಯ್ತರ್ಥ. ಅದನ್ನ ಮಾಡಬಾರ್ದು, ಅದನ್ನ ಕರ್ಮ ಬಿಡಿಸಬಾರ್ದು. ಕರ್ಮ ಬಿಡಿಸಿಬಿಟ್ರೆ ಅವನಿಗೆ ಮೇಲಿಂದ ಎಟ್ಕಲ್ಲ, ಕೆಳಗಿನ ಬಿಟ್ಟ ಅಂತಾಗಿ ಇತೋ ಭ್ರಷ್ಟ ತತ್ವ ಭ್ರಷ್ಟ ಆಗ್ಬಿಡ್ತಾರೆ. ಎರಡು ಹಾಳಾಗ್ಬಿಡ್ತಾರೆ ಯಾವತ್ತೂ.